ಹರೇ ರಾಮ. ಕರುಣರಸದ ಕೋಡಿ ವರಿವ ಕಟಾಕ್ಷದ ಪರತತ್ವ ವರುಪ ವಾಲಾಪದ ವರಪುಣ್ಯಮಯ ಶರೀರದ ನಿರಾಭಾರಿ ಗುರುವಿರಲೆನ್ನ ಮಾನಸದಿ ಆ ಸದ್ಗುರುವಿರಲಿ ನಮ್ಮೆಲ್ಲರ ಮಾನಸದಿ ಸದಾ. ನಮೋಸ್ತು ರಾಮಾಯ ಸ ಲಕ್ಷ್ಮಣಾಯ ದೇವ್ಯೈ ಚ ತಸ್ಯೈ ಜನಕಾತ್ಮಜಾಯೈ. ನಮೋಸ್ತು ರುದ್ರೇಂದ್ರ ಯಮಾನಿಲೇಭ್ಯಃ ನಮೋಸ್ತು ಚಂದ್ರಾರ್ಕ ಮರುದ್ಗಣೇಭ್ಯಃ. ಬದುಕನ್ನು ಬೆಳಕಾಗಿಸುವ, ಬುದ್ಧಿಗೆ ಜ್ಞಾನದ ಸಿದ್ಧಿಯನ್ನು ಕೊಡುವ ಪರಮ ಗುರುವರನ ದಿವ್ಯ ಚರಣಾರವಿಂದಗಳನ್ನು ನೆನೆದು ಸ್ವಭಾಷಾ ಚಾತುರ್ಮಾಸ್ಯದ ಪ್ರವಚನ ಸರಣಿ ದಿನಚರಿಯ ಕುರಿತಾದುದು. ಅದರ ಮೊದಲ ಪ್ರವಚನಕ್ಕೆ ಉಪಕ್ರಮಿಸ್ತಾ ಇದ್ದೇವೆ. ಕಳೆದ ಚಾತುರ್ಮಾಸ್ಯದಲ್ಲಿ ಕಾಲದ ಕುರಿತು ಪ್ರವಚನದ ಸರಣಿ ನಡೆದಿತ್ತು. ಇದು ಅದರ ಮುಂದುವರಿಕೆ. ಕಾಲಕ್ಕೆ ಮುಖಗಳು ಹಲವು. ಕಳೆದ ಬಾರಿ ಜ್ಯೋತಿಷದ ಮುಖವನ್ನು ಸ್ವೀಕಾರ ಮಾಡಲಾಗಿತ್ತು. ಈ ಬಾರಿ ಆಯುರ್ವೇದದ ಮುಖವನ್ನು ಸ್ವೀಕಾರ ಮಾಡಲಾಗಿದೆ. ಜ್ಯೋತಿಷದ ಪಾಠ ಕಳೆದ ಬಾರಿ ಕಾಲ ನಿರೂಪಣೆಯ ಅಂಗವಾಗಿ ನಡೆದಿತ್ತು. ಈ ಬಾರಿ ದಿನಚರ್ಯೆ ಆಯುರ್ವೇದದ ಒಂದು ಪ್ರಧಾನವಾಗಿರುವಂಥ ಅಂಗ. ಅದು ಆಯುರ್ವೇದ ಮಾತ್ರ ಅಲ್ಲ, ಬೇರೆ ಬೇರೆ ಶಾಸ್ತ್ರಗಳ ಪ್ರವೇಶವೂ ಕೂಡ ಇದೆ. ಅಲ್ಲಿ ಧರ್ಮಶಾಸ್ತ್ರ ಇದೆ, ಜ್ಯೋತಿಷ ಇದೆ, ಹಾಗೆ ಬೇರೆ ಬೇರೆ ಶಾಸ್ತ್ರಗಳು ಸೇರ್ತವೆ ಅಲ್ಲಿ. ಯಾಕೆಂದರೆ ಒಂದು ದಿನ ಅಂದರೆ ಅಲ್ಲಿ ಎಲ್ಲ ಶಾಸ್ತ್ರಗಳು ಸೇರಬೇಕು. ಶಾಸ್ತ್ರಗಳು ಯಾವುದಿದ್ರೂ ದಿನಕ್ಕೆ ಬಂದು ಸೇರದೇ ಇದ್ದರೆ ಶಾಸ್ತ್ರದ ಶಾಸ್ತ್ರತ್ವ ಉಳಿಯೋದಿಲ್ಲ. ಆಚರಣೆಗೆ ಬರಬೇಕು ಅಂದರೆ ದಿನಕ್ಕೆ ಬರಬೇಕಾಗ್ತದೆ ಅದು ಅಂತ. ಹಾಗಾಗಿ ಎಲ್ಲ ಶಾಸ್ತ್ರಗಳು ಸೇರುವ ಸ್ಥಳವೇ ಹೌದು ಈ ದಿನಚರ್ಯೆ ಎನ್ನುವಂಥದ್ದು. ಆದರೆ ಪ್ರಧಾನವಾಗಿ ಆಯುರ್ವೇದ ಎತ್ತಿ ಹೇಳಿದೆ ಈ ದಿನಚರ್ಯೆಯನ್ನು. ಹಾಗಾಗಿ ಅದನ್ನಿಟ್ಟುಕೊಂಡು ಕೆಲವಾರು ಪ್ರವಚನಗಳನ್ನು ಈ ಮುಖದಲ್ಲಿ ಮಾಡುವ ಮನಸ್ಸು ನಮ್ಮದು. ಹಾಗೆ ನೋಡಿದರೆ ಚಾತುರ್ಮಾಸ್ಯವೂ ಒಂದು ಕಾಲವೇ ಅಲ್ವಾ? ಚಾತುರ್ಮಾಸ್ಯ ಅಂದರೆ ಒಂದು ಊರ ಮಕ್ಕಳೇ? ಯಾವುದಾದ್ರೂ ಊರಿನ ಹೆಸರ ಚಾತುರ್ಮಾಸ್ಯ ಅಂದರೆ? ಯಾವುದಾದ್ರೂ ವಸ್ತುವಿನ ಹೆಸರ, ವ್ಯಕ್ತಿ ಹೆಸರ? ಈ ಕಡೆಗೆಲ್ಲ ಅಮಾವಾಸ್ಯೆ ಅಂತ ಹೆಸರಿಡೋದುಂಟು, ಮಂಗಳವಾರ ಅಂತ ಹೆಸರಿಡೋದುಂಟು. ಹಾಗೆ ಚಾತುರ್ಮಾಸ್ಯ ಅಂತ ಯಾರಿಗಾದ್ರು ಹೆಸರಿದೆಯಾ? ಮತ್ತೇನದು ಚಾತುರ್ಮಾಸ್ಯ ಅಂದರೆ? ಹಾಗಾಗಿ ಒಂದು ವಿಶೇಷ ಕಾಲ ಚಾತುರ್ಮಾಸ್ಯ ಅಂದರೆ. ಹಾಗಾಗಿ ಕಾಲದ ಕುರಿತಾಗಿ ವಿಶೇಷವಾದ ಪ್ರವಚನದ ಸರಣಿಗೆ ನಾವು ಉಪಕ್ರಮಿಸ್ತಾ ಇದ್ದೇವೆ. ಮೂರು ಸಂಗತಿಗಳನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ಜೀವನದಲ್ಲಿ. ಒಂದು ಕಾಲ, ಇನ್ನೊಂದು ದೇಶ, ಮತ್ತೊಂದು ವಸ್ತು. ಹೇಳಿ. ಇವುಗಳ ಜ್ಞಾನ ಉಳ್ಳವನು ಚೆನ್ನಾಗಿ ಬಾಳುವನು. ಯಾರಿಗೆ ಕಾಲಜ್ಞಾನ ಇದೆ, ಯಾರಿಗೆ ದೇಶದ ಪರಿವೆ ಇದೆ, ಯಾರಿಗೆ ವಸ್ತುಗಳ ಅರಿವಿದೆ,
ವಸ್ತುಗಳ ಗುಣ ಸ್ವಭಾವಗಳದ್ದು ಅರಿವು ಯಾರಿಗಿದೆ ಅವನು ಚೆನ್ನಾಗಿ ಬೆಳ್ತಾನೆ. ಹಾಗಾಗಿ ಜೀವನ ಚೆನ್ನಾಗಿ ಆಗಬೇಕು ಅಂದರೆ ಕಾಲವನ್ನು ಅರ್ಥ ಮಾಡ್ಕೋಬೇಕು, ದೇಶವನ್ನು ಅರ್ಥ ಮಾಡ್ಕೋಬೇಕು, ಮತ್ತು ದ್ರವ್ಯ ಅಥವಾ ವಸ್ತುಗಳನ್ನು ನಾವು ಅರ್ಥ ಮಾಡ್ಕೋಬೇಕು ಅಂತ. ಈ ಮೂರು ಮಿತಿಗಳು ಜೀವನಕ್ಕೆ, ಕಾಲಮಿತಿ, ದೇಶಮಿತಿ ಮತ್ತು ವಸ್ತು ಮಿತಿ, ಈ ಮೂರು ಬಗೆಯ ಮಿತಿಗಳು, ಪರಿಚ್ಛೇದಗಳು ಈ ಜೀವನದಲ್ಲಿದೆ ಅಂತ. ಇವುಗಳ ಆಳ್ವಿಕೆ ಜೀವನದಲ್ಲಿ, ಕಾಲದ ಆಳ್ವಿಕೆ, ದೇಶದ ಆಳ್ವಿಕೆ, ವಸ್ತುಗಳ ಆಳ್ವಿಕೆಯೇ ಬದುಕು. ಇದು ಹೊರತು ಬದುಕಿಲ್ಲ. ಇದನ್ನು ಚೆನ್ನಾಗಿ ಮೊದಲು ನಾವು ಮನಸ್ಸಲ್ಲಿ ಇಟ್ಕೋಬೇಕು. ಈಗ ಉದಾಹರಣೆಗೆ ಕಾಲಮಿತಿ ಅಂತ ಅಂದ್ಕೊಳ್ಳಿ ನೀವು. ಈ ಕಾಲಮಿತಿ ಒಂದು ಉದಾಹರಣೆ ಹೇಳಿ, ಹೇಗಿದೆ ಕಾಲಮಿತಿ ಅಂದರೆ? ಕಾಲದ ಒಂದು ಸೀಮೆ ಇದೆ ನಮಗೆ ಅಂತ ನಾವು ಹೇಳ್ತಾ ಇರುವಂಥದ್ದು. ಆ ಸೀಮೆಯನ್ನು ನೀವು ಒಂದ್ಸತಿ ನೆನಪು ಮಾಡ್ಕೊಳ್ಳಿ, ಹೇಗಿರುತ್ತೆ ಅಂತ. ಜೀವನದಲ್ಲಿ ಎಲ್ಲೆಲ್ಲಿ ಬರುತ್ತೆ ಅದು ಯೋಚನೆ ಮಾಡಿ ಒಂದ್ಸರಿ. ಈಗ ಒಂದು ಆಯುಸ್ಸು ಅಂತ ತಗೊಳ್ಳಿ ನೀವು. ಆಯುಸ್ಸು ಅಂದರೆ ಇಂಥ ವರ್ಷದ, ಇಂಥ ತಿಂಗಳಿನ, ಇಂಥ ದಿನದ, ಇಂತಿಷ್ಟು ಗಂಟೆ, ಇಂತಿಷ್ಟು ನಿಮಿಷದಿಂದ ಪ್ರಾರಂಭ ಮಾಡಿ, ಇಂಥ ವರ್ಷ, ಇಂಥ ತಿಂಗಳು, ಇಂಥ ದಿನಾಂಕ, ಇಂತಿಷ್ಟು ಗಂಟೆ, ಇಂತಿಷ್ಟು ನಿಮಿಷದವರೆಗೆ ಆಯುಸ್ಸು ಅಂತ. ಹೌದಾ ಅಲ್ವೋ? ಏನದು? ಮಿತಿ ಇದು ಅಂತ. ವಿದೇಶದಲ್ಲಿ ಗೋರಿಗಳ ಮೇಲೆ ಬರೆದಿರ್ತಾರೆ, ಗೋರಿಗಳ ಮೇಲೆ. ಯಾಕಂದರೆ ಸಮಾಧಿ ಅನ್ನೋದಕ್ಕೆ ತುಂಬ ಒಳ್ಳೆಯ ಅರ್ಥ ಇದೆ, ಹಾಗಾಗಿ ಗೋರಿನ ಶಬ್ದ ಬಳಸ್ತಾ ಇರೋವಂಥದ್ದು ನಾವು. ಗೋರಿಗಳ ಮೇಲೆ ಬರೆದಿರ್ತಾರೆ. ಏನು ಬರೆದಿರ್ತಾರೆ ಅಂದರೆ ಇಸ್ವಿ ಬರೆದಿರ್ತಾರೆ. ಇಸ್ವಿ, ತಾರೀಕು, ಹುಟ್ಟಿದ್ದು ಮತ್ತು ಹೋಗಿದ್ದು, ಜನನ ಅದರ ಮುಂದೆ ಇಸ್ವಿ ಬರೆದಿರ್ತಾರೆ, ಮರಣ ಅದರ ಮುಂದೆ ಇಸ್ವಿ, ತಿಂಗಳು, ತಾರೀಕನ್ನು ಬರೆದಿರ್ತಾರೆ. ಏನದು ಅಂದರೆ ಆ ಮನುಷ್ಯನ ಆಯುಷ್ಯನ ಮಿತಿ ಇದು. ಹುಟ್ಟಿದ್ದಾವಾಗ, ಹೋಗಿದ್ದೀವಾಗ, ಈ ಎರಡು ದಡಗಳ ಮಧ್ಯೆ ಅವನ ಬದುಕು ಹರಿದಿದೆ ಅಂತ. ಅದ್ರ ಆಚೆ ಇಲ್ಲ, ಈಚೆಯೂ ಇಲ್ಲ. ಜನನ ದಿನಾಂಕಕ್ಕಿಂತ ಹಿಂದೆ ಇದ್ದನ ಅವನು, ಮರಣ ದಿನಾಂಕದ ಮರುದಿವಸ ಇರ್ತಾನ. ಮಿತಿ ಅದು ಅಂತ, ಇದರೊಳಗೆ ಬದುಕು ಅಂತ. ಈಗ ಪ್ರವಚನ ಅಂದರೆ ಅದಕ್ಕೊಂದು ಮಿತಿ ಇದೆ ಅಲ್ವಾ? 12:21 ಆಗಿತ್ತು ಇಲ್ಲಿ ಪ್ರಾರಂಭ ಆಗಬೇಕಾದ್ರೆ ಪ್ರವಚನ. ಬೆಳಗಿಂದ ನಡೀತಾ ಇದೆಯಾ ಪ್ರವಚನ? ನಿನ್ನೆ ಮನೆಯಿಂದಲೂ ನಡೀತಾ ಇದೆಯಾ? ಇಲ್ಲ, ಈಗ ಶುರುವಾಯಿತು ಅಷ್ಟೇ. ಎಷ್ಟೊತ್ತಿರ್ಬೋದು ಅಂದರೆ ರಾತ್ರಿವರೆಗೆ ಇರ್ಬೋದಾ? ನಾಳೆವರೆಗೆ ಇರ್ಬೋದಾ? ಶಾಶ್ವತವಾಗಿರ್ಬೋದಾ? ಇಲ್ಲ, ಇನ್ನೊಂದು ಅರ್ಧ ಗಂಟೆ ಇರ್ಬೋದು, 3/4 ಗಂಟೆ ಇರ್ಬೋದು ಹೆಚ್ಚು. ಅಂದರೆ ಏನದು ಅಂದರೆ ಮಿತಿ ಅದು ಅಂತ. ಮಿತಿಯ ಒಳಗೆ ನಡೆಯುತ್ತೆ ಪ್ರತಿಯೊಂದು ಕೂಡ ಅಂತ. ಊಟ ಮಾಡ್ತೀರಿ ನೀವು, ಊಟ ಯಾವುದೋ ಸಮಯಕ್ಕೆ ಪ್ರಾರಂಭ ಆಗುತ್ತೆ, ಇನ್ನು ಯಾವುದೋ ಸಮಯಕ್ಕೆ ಮುಗಿಯುತ್ತೆ. ಹೌದಾ ಅಲ್ವೋ? ಮುಗಿಯುತ್ತೋ ಮುಗಿಯೋದಿಲ್ವೋ? ಮುಗಿದಿನ ಹಾಗೇ ಮುಂದುವರಿತಾ ಇರುತ್ತೆ ಊಟ. ಮಿತಿ ಇದು ಅಂತ. ಎಲ್ಲಿಂದ ಎಲ್ಲಿಗೆ ಹೋದರೂ ಈ ಕಾಲದ ಮಿತಿ ಇದೆ, ಕಾಲದ ಸೀಮೆ ಇದೆ, ಅದರ ಮಧ್ಯೆ ನಾವು ಬದುಕ್ತೇವೆ. ಹಾಗೆ ದೇಶದ ಮಿತಿ ಕೂಡ ಇದೆ. ದೇಶ ಅಂದರೆ ಭಾರತ ದೇಶ, ಅಮೆರಿಕ ದೇಶ ಅಂತ ತಗೋಬೇಡಿ. ಇಲ್ಲಿ ದೇಶ ಅಂದರೆ ಸ್ಥಳ ಅಂತ. ಸ್ಥಳದ ಮಿತಿ ಇದೆ ಅಂತ. ಈಗ ನಾವೆಲ್ಲಿದ್ದೇವೆ ಅಂದರೆ ಭೂಮಂಡಲದಲ್ಲಿದ್ದೇವೆ. ಭೂಮಿಯಲ್ಲಿ ಎಲ್ಲಿದ್ದೇವೆ? ಭಾರತ ದೇಶದಲ್ಲಿದ್ದೇವೆ. ಭಾರತ ದೇಶದಲ್ಲಿ ಎಲ್ಲ ಕಡೆಗೂ ಇದ್ದೇವಾ? ಕರ್ನಾಟಕ ರಾಜ್ಯದಲ್ಲಿದ್ದೇವೆ. ಕರ್ನಾಟಕ ರಾಜ್ಯದಲ್ಲಿ ನಾವು ಬೀದರಲ್ಲಿದ್ದೇವಾ? ಮಂಗಳೂರಲ್ಲಿದ್ದೇವಾ? ಉತ್ತರ ಕನ್ನಡ ಜಿಲ್ಲೆಯಲ್ಲಿದ್ದೇವೆ. ಉತ್ತರ ಕನ್ನಡ ಜಿಲ್ಲೆ ಇಡೀ ವ್ಯಾಪಿಸಿ ಕೂತಿದ್ದೇವೆ ನಾವು. ಮತ್ತೆ ಕುಮಟಾ ತಾಲೂಕಲ್ಲಿದ್ದೇವೆ. ಕುಮಟಾ ತಾಲೂಕು ಸಂಪೂರ್ಣ ನಾವು ಆವರಿಸ್ತಿದ್ದೇವೆ ಕುಮಟಾ ತಾಲೂಕನ್ನು. ಮತ್ತೆ ಗೋಕರ್ಣ ಗ್ರಾಮದಲ್ಲಿದ್ದೇವೆ. ಗೋಕರ್ಣ ಗ್ರಾಮದಲ್ಲಿ ಎಲ್ಲಿಂದ ಎಲ್ಲಿವರೆಗೂ ವ್ಯಾಪ್ತಿ ಇದೆ ನಮ್ಮದು? ಭದ್ರಕಾಳಿ ದೇವಸ್ಥಾನ, ಸಮುದ್ರ, ಅಶೋಕಿಯಲ್ಲಿದ್ದೇವೆ ನಾವು. ಅಶೋಕಿ ಪೂರ್ತಿ ಇದೆಯಾ ನಮ್ಮ ವ್ಯಾಪ್ತಿ? ಮತ್ತೆ ದೇವರಾತ ಧರಿತ್ರಿಯಲ್ಲಿದೆ ನಾವು. ಅಶೋಕಿಯಲ್ಲಿ ಎಲ್ಲಿದ್ದೇವೆ ಅಂದರೆ ದೇವರಾತ ಧರಿತ್ರಿ ಎನ್ನುವಂಥ ಒಂದು ವಿಶ್ವವಿದ್ಯಾಪೀಠದ ಆವರಣದಲ್ಲಿ ನಾವೆಲ್ಲರೂ ಕೂಡ ಇದ್ದೇವೆ. ಅಲ್ಲೆಲ್ಲಿದ್ದೇವೆ? ಗುರುದೃಷ್ಟಿಯಲ್ಲಿದ್ದೇವೆ. ದೇವರಾತ ಧರಿತ್ರಿಯಲ್ಲಿ ಗುರುದೃಷ್ಟಿಯಲ್ಲಿ ನಾವೆಲ್ಲ ಇದ್ದೇವೆ. ಹೋಗಲಿ, ಗುರುದೃಷ್ಟಿ ಪೂರ್ತಿ ನಾವು ವ್ಯಾಪಿಸಿ ಕೂತಿದ್ದೇವಾ? ಒಬ್ಬೊಬ್ಬರು ನಾವು ಹೇಳ್ತಾ ಇರೋವಂಥದ್ದು. ನೀವು ಒಬ್ಬೊಬ್ಬರು ಇಡೀ ಗುರುದೃಷ್ಟಿ ವ್ಯಾಪಿಸಿ ಕೂತಿದ್ದೀರ ನೀವು. ಮತ್ತೆ
ಎಷ್ಟು ಸ್ಥಳವನ್ನು ವ್ಯಾಪಿಸಿದ್ದೀರಿ ಹೇಳಿ? ಎಷ್ಟು ಸ್ಥಳ ವ್ಯಾಪಿಸಿದ್ದೀರಿ ನೀವು? ಒಂದು 2 ಅಡಿ 2 ಅಡಿ ಇರ್ಬೋದಾ? ಅದು ಪೂರ್ತಿ ಇಲ್ಲ ಅಲ್ವಾ? ನೀವು ಮಕ್ಕಳಾಗಿದ್ರಿಂದ 2 ಅಡಿ 2 ಅಡಿ ಕೂಡ ಪೂರ್ತಿ ಇಲ್ಲ ಅಂತ ಅಂದರೆ ಎಷ್ಟು ಮಿತಿ ಇದೆ ನೋಡಿ ಅಂತ. ಈಗ ನೀವೆಲ್ಲಿದ್ದೀರಿ ಅಂದರೆ ಭೂಮಂಡಲದ, ಭಾರತದ, ಕರ್ನಾಟಕದ, ಉತ್ತರ ಕನ್ನಡದ, ಕುಮಟಾದ, ಗೋಕರ್ಣದ, ಅಶೋಕೆಯ, ದೈವರಾತ ಧರಿತ್ರಿಯ, ಗುರುದೃಷ್ಟಿಯ ಸಣ್ಣ ತುಂಡಿನಲ್ಲಿ ನಾವಿದ್ದೇವೆ. ಭೂಮಂಡಲ ಶುರುವಾಗಿದ್ದು ನೋಡಿದ್ರೆ ಏನು ಅಂತ ಅಂದ್ಕೊಳ್ಬೇಕು ಅಂತ. ಆದರೆ ನಾವಿರೋದು ಎಷ್ಟು ಅಂದರೆ ಇಷ್ಟು ಅಂತ, ಇಷ್ಟೇ ಅಂತ. ಅಂದರೆ ಈ ಮಿತಿ ಅಂದರೆ ಏನು ಅಂದರೆ, ಈಗ ಇಸ್ವಿ ತಗೊಂಡ್ರೆ ಯಾರೋ ಒಬ್ಬ ಒಂದು 50 ವರ್ಷ ಬದುಕಿದ್ದ ಅಂತ ಅಂದ್ಕೊಳ್ಳಿ ನೀವು, ಅಥವಾ ಒಂದು 80 ವರ್ಷ ಬದುಕಿದ್ದ ಅಂತ ಅಂದ್ಕೊಳ್ಳಿ ನೀವು. ಈಗ 2020ನೇ ಇಸ್ವಿಗೆ ಅವನು ಹೋದ ಅಂತ ಅಂದ್ಕೊಂಡ್ರೆ 40ನೇ ಇಸ್ವಿಯಲ್ಲಿ ಅವನು ಹುಟ್ಟಿದ್ದ ಅಂತ ಇಟ್ಕೊಂಡ್ರೆ 1940ನೇ ಇಸ್ವಿಯಲ್ಲಿ ಹುಟ್ಟಿದ್ದ, 20ನೇ ಇಸ್ವಿಯಲ್ಲಿ ಹೋದ ಅಂದರೆ ಎಷ್ಟು ವರ್ಷ ಇದ್ದ ಅವನು? ಆ 80 ವರ್ಷ ಬಿಟ್ಟು ಕಾಲ ಎಷ್ಟು ದೊಡ್ಡದಿದೆ ಹಿಂದಕ್ಕೂ ಮುಂದಕ್ಕೂ? ಅಲ್ಲೆಲ್ಲ ಇದ್ದಾನ ಅವನು? ಅಂದರೆ ಇಲ್ಲದಿರುವ ಕಾಲ ಎಷ್ಟು ದೊಡ್ಡದು ಅಂತ. ಇರುವ ಕಾಲ ತುಂಬ ಚಿಕ್ಕದು ಅಷ್ಟೇ. 40ನೇ ಇಸ್ವಿಯಿಂದ 20ನೇ ಇಸ್ವಿವರೆಗೆ, 1940ನೇ ಇಸ್ವಿಯಿಂದ 2020ನೇ ಇಸ್ವಿವರೆಗೆ ಇದ್ದ ಅಂತ ತಗೊಂಡ್ರೆ ಇರುವ ಕಾಲ ಆಯಿತು. ಇಲ್ಲದ ಕಾಲ ಅಂದರೆ ಭಾರಿ ದೊಡ್ಡದು, ಲೆಕ್ಕ ಹಾಕಲಿಕ್ಕೆ ಸಾಧ್ಯ ಇಲ್ಲ ಅಂತ. ಹಾಗೆ ಈಗ ನೀವು ಗುರುದೃಷ್ಟಿಯ ಒಂದು ಚಿಕ್ಕ ಸ್ಥಳದಲ್ಲಿ ನೀವು ಕೂತಿದ್ದೀರಲ್ಲ, ನೀವು ಇರುವ ಸ್ಥಳ ಗುರುದೃಷ್ಟಿಯ ಒಂದು ಚಿಕ್ಕ ಚೌಕ, ಇಲ್ಲದ ಸ್ಥಳ ಅನಂತ. ಅದು ಇಡೀ ಗುರುದೃಷ್ಟಿ ಹೋದು. ನೀವು ಕೂತ ಸ್ಥಳ ಒಂದನ್ನು ಬಿಟ್ಟು ಇಡೀ ಗುರುದೃಷ್ಟಿ ಹೋದು, ಇಡೀ ದೇವರಾತ ಧರಿತ್ರಿ ಹೋದು, ಅಶೋಕೆ ಹೋದು, ಗೋಕರ್ಣ ಹೋದು, ಕುಮಟಾ ಹೋದು, ಉತ್ತರ ಕನ್ನಡ ಹೋದು, ಕರ್ನಾಟಕ ಹೋದು, ಭಾರತ ಹೋದು, ಭೂಮಂಡಲ ಹೋದು, ಬ್ರಹ್ಮಾಂಡ ಮಂಡಲ ತಗೊಂಡ್ರೆ ನೀವು ಇಲ್ಲದ ಸ್ಥಳ ಎಷ್ಟು, ಇರುವ ಸ್ಥಳ ಎಷ್ಟು? ದೇಶ ಮಿತಿ ಇದು ಅಂತ. ಸೀಮೆ ಇದೆ ನಮಗೆ ಅಂತ, ಸೀಮೆ ಒಳಗೆ ನಮ್ಮ ಬದುಕು ಇರ್ತಕ್ಕಂಥದ್ದು ಅಂತ. ಹಾಗೆ ವಸ್ತು ಮಿತಿ ಅಂದರೆ ಈಗ ನಮ್ಮ ಶರೀರ ತಗೊಳ್ಳೋಣ. ಅದೇನದು? ಶರೀರ, ಪಂಚಭೂತಗಳ ಶರೀರ. ಏನಿದೆ ಅದರಲ್ಲಿ ಅಂದರೆ ಮಣ್ಣಿದೆ, ನೀರಿದೆ, ಗಾಳಿ ಇದೆ, ತೇಜಸ್ಸಿದೆ, ಆಕಾಶ ಇದೆ ಅಲ್ವಾ? ಪಂಚಭೂತಾತ್ಮಕವಾದ ಶರೀರ, ಮಾನವ ಶರೀರ ಅಲ್ವಾ? ನಿಮ್ಮ ಶರೀರ ಮಾನವ ಶರೀರ. ಏನಲ್ಲ ಅಂದರೆ ಹಸುವಿನ ಶರೀರ ಅಲ್ಲ, ನಾಯಿ ಶರೀರ ಅಲ್ಲ, ಬೆಕ್ಕಿನ ಶರೀರ ಅಲ್ಲ, ಜಿರ್ಲೆ ಶರೀರ ಅಲ್ಲ, ಹೌದಾ? ಅಲ್ವಾ? ಚೇಳಿನ ಶರೀರ ಅಲ್ಲ, ಹಾವಿನ ಶರೀರ ಅಲ್ಲ. ಎಷ್ಟು ದಪ್ಪಟ್ಟಿದೆ ನೋಡಿ ಅಂಥದ್ದು. ಆಯಿತು, ಇದು ಶರೀರ ಏನಲ್ಲ? ಮೇಜಲ್ಲ, ಕುರ್ಚಿ ಅಲ್ಲ, ತಂಬಿಗೆ ಅಲ್ಲ, ತೆಂಗಿನಕಾಯಿ ಅಲ್ಲ. ತಗೊಂಡ್ರೆ ನೀವು ಹಾಗೆ ಎಷ್ಟು ದೊಡ್ಡ ಪಟ್ಟಿ ಅದು ಅಂತ. ಅಲ್ಲ ಅನ್ನೋ ಪಟ್ಟಿ ಎಷ್ಟು ದೊಡ್ಡದು ಅಂತ. ಹೌದು ಅನ್ನೋ ಪಟ್ಟಿ ಒಂದೇ ಒಂದು ಶರೀರ, ಮಾನವ ಶರೀರ, ಮುಗಿತು ಅಲ್ಲಿಗೆ ಅಂತ. ಅಲ್ಲದಿರುವುದು ಯಾವುದು ಅಂದರೆ ಲೆಕ್ಕವೇ ಇಲ್ಲ ಅದಕ್ಕೆ, ಮಿತಿ ಅಂತ, ಇಷ್ಟೇ ಅದು ಅಂತ. ಇದನ್ನು ಬಿಟ್ಟು ಬೇರೆ ಏನೂ ಅಲ್ಲ ಅದು ಅಂತ. ಹೀಗೆ ಈ ಮೂರೂ ಸಂಗತಿಗಳು ನಮಗೆ ಮಿತಿಯನ್ನು ಹಾಕ್ತವೆ. ಕಾಲವು ಮಿತಿಯನ್ನು ಹಾಕತ್ತೆ, ದೇಶವು ಮಿತಿಯನ್ನು ಹಾಕತ್ತೆ, ವಸ್ತು ಮಿತಿ ಕೂಡ ಇದೆ. ಇದನ್ನು ಕಾಲ ಪರಿಚ್ಛೇದ, ದೇಶ ಪರಿಚ್ಛೇದ, ವಸ್ತು ಪರಿಚ್ಛೇದ ಎಂಬುದಾಗಿ ಶಾಸ್ತ್ರಗಳಲ್ಲಿ ಕರೀತಾರೆ. 3 ಬಗೆಯ ಪರಿಚ್ಛೇದಗಳು. ಪರಿಚ್ಛೇದ ಅಂದರೆ ಅಳತೆ ಅಂತ, ಎಲ್ಲೆ, ಸೀಮೆ. ಇದು ಯಾವ ಮಿತಿ ಇಲ್ಲದಿರೋನು ಯಾರು ಇದಾರ ಆ ಥರದವರು? ಕಾಲದ ಮಿತಿ ಇಲ್ಲ, ದೇಶದ ಮಿತಿ ಇಲ್ಲ, ವಸ್ತುಗಳ ಮಿತಿ ಇಲ್ಲ. ಯಾರದು? ಹೌದಲ್ವಾ? ಈ ಪರಮಾತ್ಮ ಯಾವಾಗ ಇಲ್ಲ? ಅವನು ಯಾವಾಗಲೂ ಇದ್ದಾನೆ, ಎಲ್ಲ ಕಾಲದಲ್ಲೂ ಇದ್ದಾನೆ ಅಲ್ವಾ? ಎಲ್ಲಿ ಇಲ್ಲ? ಎಲ್ಲ ಕಡೆನೂ ಇದ್ದಾನೆ. ಆ ಮಿತಿ ಕೂಡ ಬರಲಿಲ್ಲ, ದೇಶ ಮಿತಿ ಕೂಡ ಬರಲಿಲ್ಲ. ಯಾವುದು ಅವನಲ್ಲ? ಎಲ್ಲವೂ ಅವನೇ. ಸರ್ವಂ ಬ್ರಹ್ಮಮಯಂ. ಕೇಳಿದಿರಲ್ವಾ? ಸರ್ವಂ ಖಲ್ವಿದಂ ಬ್ರಹ್ಮ. ಎಲ್ಲವೂ ಅವನೇ ಅಂತಾದಾಗ ವಸ್ತು ಮಿತಿ ಬರಲಿಲ್ಲ. ಎಲ್ಲೆಲ್ಲೂ ಇದ್ದಾನೆ ತನ್ನುವಾಗ ದೇಶ ಮಿತಿ, ಸ್ಥಳ ಮಿತಿ ಬರಲಿಲ್ಲ. ಎಲ್ಲ ಕಾಲದಲ್ಲೂ ಇದ್ದಾನೆ ತನ್ನುವಾಗ
ಕಾಲ ಮಿತಿಯೂ ಬರಲಿಲ್ಲ. ಹಾಗಾಗಿ ನಮಗೆ ಈ ಮಿತಿಗಳನ್ನು ಮೀರಬೇಕು ಅಂದರೆ ನೀವು ದೇವರಾಗಬೇಕು, ನೀವು ಪರಮಾತ್ಮನಾಗಬೇಕು. ಹೋಗಿ ಅವನಲ್ಲಿ ಸೇರಿದರೆ ಆಗ ಯಾವ ಮಿತಿಯೂ ಕೂಡ ಇಲ್ಲ. ಅಲ್ಲಿವರೆಗೆ ಈ 3 ಮಿತಿಗಳು ಕೂಡ ನಮಗೆ ಜೀವನದಲ್ಲಿ ಇದ್ದಾವೆ ಅಂತ. ಇವುಗಳ ಆಳ್ವಿಕೆ ಇದೆ, ಕಾಲದ ಆಳ್ವಿಕೆ ಇದೆ. ಮಳೆ ಬಂತು ಅಂದರೆ ಮಳೆ ಸುರಿಯುತ್ತೆ, ನಿಮ್ಮ ನಿಯಂತ್ರಣ ಇದೆ ಅದರ ಮೇಲೆ, ಮಳೆ ಮೇಲೆ ಅದು ಬರುತ್ತೆ. ನೀವು ಬೇಕಾದ್ರೆ ಕೊಡೆ ಹಿಡ್ಕೊಂಡು ಓಡಾಡ್ಬೋದು, ಹೊರತು ಆ ಮಳೆ ನಿಯಂತ್ರಣ ಮಾಡೋಕ್ಕಾಗತ್ತಾ? ಬೇಸಿಗೆ ಬಂತು ಅಂದರೆ ಬಿಸಿಲು ಬೀಳುತ್ತೆ, ಚಳಿ ಬಂತು ಅಂದರೆ ಚಳಿ ಬೀಳುತ್ತೆ, ಬೀಳ್ದನೂ ಇರುತ್ತೆ. ಅದಿಷ್ಟ ಅದು. ಮಳೆಗಾಲವೇ ಹೌದು, ಮಳೆ ಬರದೇ ಇರ್ಬೋದು. ಬೇಸಿಗೆಗಾಲ ಅಂಥ ಸೆಕೆ ಆಗದೇ ಇರ್ಬೋದು. ನಮ್ಮ ನಿಯಂತ್ರಣ ಇದೆಯಾ ಅಲ್ಲಿ ಅಂದರೆ ಏನಿಲ್ಲ ನೋಡಿ ಅಂತ. ಅದ್ರ ಇಚ್ಛೆ ಅಂತ, ಅದರ ಆಳ್ವಿಕೆ ಅದು ಅಂತ. ನಾವು ಆಳ್ವಿಕೆಗೆ ಒಳಪಟ್ಟವರು, ಎದುರು ಹಾಕ್ಕೋಬಾರ್ದು. ಕಾಲವನ್ನು ಎದುರು ಹಾಕ್ಕೋಬಾರದು, ದೇಶವನ್ನು ಎದುರು ಹಾಕ್ಕೋಬಾರ್ದು, ವಸ್ತುವನ್ನು ಎದುರು ಹಾಕ್ಕೋಬಾರ್ದು. ಇದನ್ನು ಎದುರು ಹಾಕ್ಕೊಂಡ್ರೆ ಜೀವನದಲ್ಲಿ ನೆಮ್ಮದಿ ಇರೋದಿಲ್ಲ. ದಿನಚರಿಗೆ ಪೀಠಿಕೆ ಇದೆ ಅಂತ. ಉದಾಹರಣೆಗೆ ಬೆಳಗಿನ ಜಾವ ಅಂದರೆ ಯಾವ ಕಾಲ ಅದು? ಯಾವ ಕಾಲ ಬೆಳಗಿನ ಜಾವ ಅಂದರೆ? ಏಳುವ ಕಾಲ, ಹೌದು ಅಲ್ವಾ? ಬೆಳಗಿನ ಜಾವ ಅಂದರೆ ಏಳುವ ಕಾಲ. ನಾನು ಮಲಗಿರ್ತೇನೆ ಅಂದರೆ ನಾನು ಹೇಳೋದಿಲ್ಲ, ಮಲಗೇ ಇರ್ತೇನೆ. ಏನೀಗ ನನ್ನ ಶರೀರ, ನನ್ನ ಇಷ್ಟ, ನನ್ನ ಹಾಸಿಗೆ, ನನ್ನ ಮನೆ, ನನ್ನ ದಿಂಬು, ಮಲ್ಕೊಂಡಿರ್ತೇನೆ ನಾನು ಅಂದರೆ ಏನಾಗತ್ತೆ? ಕಾಲವನ್ನು ಎದುರು ಹಾಕ್ಕೊಂಡಂತೆ ಆಗತ್ತೆ ಅಂತ. ಯಾಕೆಂದರೆ ಆ ಕಾಲ ಏಳುವ ಕಾಲ, ಏಳುವಿಕೆಗೆ ಪ್ರಚೋದನೆ ಕೊಡ್ತಕ್ಕಂಥ ಕಾಲ, ಎದುರು ಒಳ್ಳೇದು ಮಾಡೋಂಥ ಕಾಲ. ಆ ಕಾಲವನ್ನು ಎದುರು ಹಾಕ್ಕೊಂಡ್ರೆ ಅದು ರೋಗವಾಗಿ ಬರುತ್ತೆ, ರೋಗವಾಗಿ ಕಾಡಬಹುದು, ಮೃತ್ಯುವಾಗಿ ಮುಗಿಸ್ಬಹುದು, ಇನ್ನೇನು ಆಗಿ ಉಪದ್ರವ ಮಾಡಬಹುದು ನಮಗದು. ಸುಮ್ಮನೆ ಬಿಡೋದಿಲ್ಲ. ಈಗ ರಾಜನನ್ನು ಎದುರು ಹಾಕ್ಕೊಂಡ್ರೆ ಏನಾಗುತ್ತೆ ಹೇಳಿ? ಈ ನಿಮ್ಮೂರನ್ನ ಆಳ್ತಾನೆ, ಆಳವನ್ನು ಎದುರು ಹಾಕ್ಕೊಂಡ್ರೆ ಏನಾಗುತ್ತೆ? ಅದು ತೊಂದರೆ ಆಗತ್ತಲ್ವಾ? ಹಾಗೆ ಈ ಕಾಲ, ದೇಶ, ವಸ್ತುಗಳನ್ನ ಎದುರು ಹಾಕ್ಕೋಬಾರ್ದು. ಎದುರು ಹಾಕ್ಕೊಂಡ್ರೆ ತೊಂದರೆ ಆಗತ್ತೆ ಅಂತ. ಮಲಗುವ ಕಾಲ ಅಂದರೆ ಮಲಗಬೇಕು, ಏಳುವ ಕಾಲ ಅಂದರೆ ಏಳಬೇಕು, ಊಟ ಮಾಡೋ ಕಾಲ ಅಂದರೆ ಊಟ ಮಾಡಬೇಕು, ಧ್ಯಾನ ಮಾಡೋ ಕಾಲ ಅಂದರೆ ಧ್ಯಾನ ಮಾಡಬೇಕು, ಮಳೆಗಾಲ ಅಂದರೆ ಕೊಡೆ ಹಿಡ್ಕೊಂಡು ಓಡಾಡಬೇಕು ಅಲ್ವಾ? ಬೇಸಿಗೆ ಕಾಲ ಅಂದರೆ ಸ್ವಲ್ಪ ಮಜ್ಜಿಗೆ ನೀರು, ಪಾನಕ ವ್ಯವಸ್ಥೆ ಇಟ್ಕೋಬೇಕು, ತೆಳುವು ಬಟ್ಟೆ ಹಾಕ್ಕೋಬೇಕು, ಹೌದಾ ಅಲ್ವೋ? ಹಾಗಂತ ಹಿಮಾಲಯಕ್ಕೆ ಹೋದಾಗ ದೇಶ ಮರ್ಯಾದೆ. ಹಿಮಾಲಯಕ್ಕೆ ಹೋದಾಗ ಇಲ್ಲ ನಾನು ಹಾಗೆ ಇರ್ತೇನೆ, ಬರಿ ಮೇಲೆ ಇರ್ತೇನೆ ಅಂದರೆ ಏನಾಗುತ್ತೆ ಹೇಳಿ? ಆಗತ್ತಾ? ಆಗಲ್ಲ ಅಲ್ವಾ? ಬಳ್ಳಾರಿ ಬೇಸಿಗೆ ಕಾಲ, ಅತಿ ಬೇಸಿಗೆ ಕಾಲ. ಬಳ್ಳಾರಿಗೆ ಹೋಗಿದ್ದೀರಿ. ಬಳ್ಳಾರಿಗೆ ಹೋದರೆ ಒಂದು ಒಳ ಅಂಗಿ, ಆಮೇಲೆ ಒಂದು ಹೊರ ಅಂಗಿ, ಅದರ ಮೇಲೆ ಮತ್ತೊಂದು ದಪ್ಪದ ಅಂಗಿ, ಅದರ ಮೇಲೆ ಒಂದು ಚಳಿ ಶಾಲು, ತಲೆಗೆ ಟೊಪ್ಪಿ, ಕೈಗೆ ಕೈಗವಸು, ಕಾಲಿಗೆ ಕಾಲ್ಚೀಲ, ಇದೆಲ್ಲ ಹಾಕ್ಕೊಂಡ್ರೆ ಏನಾಗುತ್ತೆ? ಅದು ಏನಿಲ್ಲ, ಕರೆಗೆ ನೀವು ಹೊರದು ಹೋಗಿಬಿಡ್ತೀರಿ ಅಷ್ಟೇ, ಇರೋದೇ ಅಲ್ಲ ನೀವು. ಆಮೇಲೆ ದೇಶದ ಮರ್ಯಾದೆ ಇದೆ ಒಂದು ಅಂತ. ಆ ದೇಶ ಹೇಗಿದೆ ತಕ್ಕಂತೆ ಇರಬೇಕಾಗತ್ತೆ ಅಂತ. ದೇಶ ಮರ್ಯಾದೆ, ಕಾಲ ಮರ್ಯಾದೆ ಎದುರು ಹಾಕ್ಕೋಬಾರ್ದು. ಉದಾಹರಣೆಗೆ ಇದ್ಯಾವುದು? ದೈವರಾತ ಧರಿತ್ರಿ, ಅಶೋಕೆ, ಗುರುದೃಷ್ಟಿ ಅಲ್ವಾ? ಇಲ್ಲಿ ನೀವು ಹೇಗಿರ್ಬೇಕು ಹಾಗಿದ್ದೀರಿ. ನೀವು ಬೇರೆ ತರಹ ಇದ್ರೆ ಏನಾಗುತ್ತೆ? ನೀವು ಎದ್ದು ಕುಣಿಯೋಕ್ಕೆ ಶುರು ಮಾಡಿದ್ರೆ ಏನಾಗುತ್ತೆ? ಈಗ ಸುಮ್ಮನೆ ಮಾತಿಗೆ ಹೇಳೋದು ಸರಿ ಆಗತ್ತ? ಅದು ಕೂಡಲೇ ದೊಡ್ಡವರು ಯಾರಿದ್ದಾರೆ ಎಲ್ಲ ಸೇರ್ಕೊಂಡು ಹೊರಗಡೆ ಹಾಕ್ತಾರೆ. ಏನಾಗಿದೆ, ತಲೆ ಕೆಟ್ಟಿದ್ದಾರೆ ಹಿಂಗೆ ಅಂತ ಕೇಳ್ತಾರೆ. ಅಂದರೆ ಆ ಜಾಗನೂ ಒಪ್ಪಲ್ಲ, ಜನಗಳು ಒಪ್ಪೋದಿಲ್ಲ ಅದನ್ನು ಅಂತ. ಸಹಜ ಅಂತ. ಈಗ ಸ್ನಾನದ ಮನೆ ಅಂತ ಅಂದ್ಕೊಳ್ಳಿ, ಸ್ನಾನದ ಮನೆ ಸಭೆ ಮಾಡೋದು, ಪ್ರವಚನ ಮಾಡೋದು ಆಗ್ಬೋದಾ? ದೇಶ ಮರ್ಯಾದೆ ಅಲ್ಲ ಅಂತ, ಸ್ಥಳದ ಮರ್ಯಾದೆ ಅಲ್ಲ ಅದು ಅಂತ. ಇಲ್ಲಿ ಸ್ನಾನ ಮಾಡೋಕ್ಕೂ ಆಗೋದಿಲ್ಲ. ಆಗತ್ತಾ? ಆಗೋದಿಲ್ಲ ಅಂತ. ನೀವು ಊಟ ಮಾಡ್ತಾ ಇರ್ಬೇಕಾದ್ರೆ ಬಂದು ಪಾಠ ಮಾಡ್ತಾರ ಆರ್ಯಾರಿಯರು ಬಂದು ನಿಮಗೆ ಊಟ ಮಾಡೋ ಜಾಗ, ಊಟ ಮಾಡಬೇಕು ನೀವು ಅಲ್ಲಿ. ಊಟ ಮಾಡೋ ಜಾಗದಲ್ಲಿ ಅಲ್ಲೇ ಪಕ್ಕದಲ್ಲೇ ಗೊಬ್ಬರಗೊಂಡು ಇದ್ರೆ ಆಗತ್ತಾ? ಹೂನಾ? ಅಲ್ಲ, ಬೇರೆ ಜಾಗ ಆಗಬೇಕು ಅದಕ್ಕೆ. ಯಾಕೆಂದರೆ ಈ ಜಾಗ ಅದಕ್ಕೆ ಒಪ್ಪಿಗೆ ಸಲ್ಲೋದಿಲ್ಲ ಅದಕ್ಕೆ ಅಂತ. ಹಾಗಾಗಿ ದೇಶ ಮರ್ಯಾದೆ, ಕಾಲ ಮರ್ಯಾದೆ ಮತ್ತು ದೇಶ ಮರ್ಯಾದೆ ಅಂದರೆ ಮಿತಿ ಅಂತಲೇ ಅರ್ಥ ಅದಕ್ಕೆ.
ಅದನ್ನು ಪಾಲಿಸ್ಬೇಕು. ಎದುರು ಹಾಕ್ಕೊಂಡ್ರೆ ತೊಂದರೆ ಆಗುತ್ತೆ. ಹಾಗೆ ವಸ್ತು ಮರ್ಯಾದೆ ಕೂಡ ಅಂತ. ಒಂದು ವಸ್ತು ಅದನ್ನು ಯಾವುದಕ್ಕೆ ಬಳಸಬೇಕೋ ಅದಕ್ಕೆ ಬಳಸಬೇಕು. ಬೇರೆ ಥರ ಬಳಸಿದ್ರೆ ತೊಂದರೆ ಆಗುತ್ತೆ ಅಲ್ವಾ? ಉದಾಹರಣೆ ಕೊಡ್ತೀರಾ ಯಾವ್ದಾರು? ಕೊಡು ಪ್ರಮ, ಹೇಳು. ಲೇಖನಿಯನ್ನು ಬರೆಯೋಕ್ಕೆ ಬಳಸಬೇಕು, ಚುಚ್ಚೋಕ್ಕೆ ಬಳಸಬಾರ್ದು ಅಲ್ವಾ? ಇನ್ನೊಂದು ಉದಾಹರಣೆ ಕೊಡ್ತೀವಿ, ಗೊತ್ತಾ? ಬೆಂಕಿ ಇದೆ. ಬೆಂಕಿಯನ್ನು ಹೇಗೆ ಬಳಸಬೇಕು ಅಂತ ಗೊತ್ತಿಲ್ಲದವ್ರು ಏನಾಗುತ್ತೆ? ಬೆಂಕಿ ಕೊಳ್ಳೆ ಉರಿತಾ ಇದೆ, ಎಲ್ಲಿ ಹಿಡ್ಕೋಬೇಕು ಅಂತ ಗೊತ್ತಿರಬೇಕೋ ಬೇಡವೋ? ಉರಿತಾ ಇರೋ ಕಡೆ ಹಿಡ್ಕೊಂಡ್ರೆ ಏನಾಗುತ್ತೆ? ವಸ್ತು ಮರ್ಯಾದೆ ಅದು. ಎಲ್ಲಿ ಇಟ್ಕೋಬೇಕು ಅದನ್ನು? ಬೆಂಕಿ ಕೊಳ್ಳಿನ ಮಲೆ ಬೆಳಗ್ಗೆ ಇಟ್ಕೋಬೇಕು ಅಲ್ವಾ? ಮಲ್ಗೋ ಕೋಣೆಯಲ್ಲಿ ಮಂಚದ ಮೇಲೆ ಇಡ್ತೀನಿ ಅಂದ್ರೆ ಏನಾಗುತ್ತೆ ಅದನ್ನು? ಅಥವಾ ಬಟ್ಟೆ ಕಪಟ ತೊಗೊಂಡೋಗಿ ಇಡ್ತೀನಿ ಅಂದ್ರೆ ಏನಾಗುತ್ತೆ? ಅದನ್ನು ಹುರಿದೋಗುತ್ತೆ ಅದು ಅಂತ. ವಸ್ತು ಮರ್ಯಾದೆ ಅಂತ. ಪ್ರತಿಯೊಂದು ವಸ್ತುವಿಗೂ ಕೂಡ ಮರ್ಯಾದೆ ಇದೆ ಅದರದ್ದು. ಆ ಮರ್ಯಾದೆ ಅನುಸರಿಸಿ ಬಳಸ್ಬೇಕು ಅದನ್ನು. ಇಲ್ಲಿ ಅದು ತೊಂದರೆ ಆಗುತ್ತೆ. ಸಾಲಿಗ್ರಾಮವನ್ನು ಪೂಜೆಗೆ ಬಳಸಬೇಕು, ಗೋಲಿ ಆಡಕ್ಕೆ ಬಳಸೋದಲ್ಲ ಸಾಲಿಗ್ರಾಮವನ್ನು ಅಲ್ವಾ? ಗೋಲಿ ಆಡಕ್ಕೆ ಬಳಸಿದ್ರೆ ದೇವ್ರು ಒಪ್ತಾನ, ಮೆಚ್ತಾನ, ಅದನ್ನು ಅಪಚಾರ ಆಗೋದಿಲ್ವಾ ಅದು? ಹೀಗೆ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಕಾಲ ಮರ್ಯಾದೆಯನ್ನು ಮೀರಬಾರ್ದು, ದೇಶ ಮರ್ಯಾದೆಯನ್ನು ಮೀರಬಾರ್ದು, ವಸ್ತು ಮರ್ಯಾದೆಯನ್ನು ಮೀರಬಾರ್ದು. ಚೆನ್ನಾಗಿ ಬದುಕ್ತೀರಿ, ನೆಮ್ಮದಿಯಾಗಿ ಬದುಕ್ತೀರಿ. ಯಾವುದನ್ನು ಮೀರಿದ್ರೂ ತೊಂದರೆ ಕಾದಿದೆ, ಸುಮ್ಮನೆ ಇರೋದಿಲ್ಲ. ನೀವು ಕಾಲಕ್ಕೆ ಗೌರವ ಕೊಡದೇ ಇದ್ದರೆ, ದೇಶಕ್ಕೆ ಗೌರವ ಕೊಡದೇ ಇದ್ದರೆ, ವಸ್ತುಗಳಿಗೆ ಸರಿಯಾದ ಗೌರವ ಕೊಡದೇ ಇದ್ದರೆ ಅವು ಕ್ಷಮಿಸೋದಿಲ್ಲ ನಿಮ್ಮನ್ನು. ಅವು ತೀವ್ರವಾದ ದಂಡನೆಯನ್ನು ಕೊಡ್ತವೆ, ಕೂಡಲೇ ತೊಂದರೆ ಆಗುತ್ತೆ ತುಂಬ ಅಂತ. ಹಾಗೆ ದಿನಚರ್ಯೆ ಅಂದರೆ ಕಾಲಕ್ಕೆ ಕೊಡಬೇಕಾಗಿರ್ತಕ್ಕಂಥ ಮರ್ಯಾದೆಯನ್ನು ಕೊಡೋದಿದೆಯಲ್ಲ, ಅದೇ ದಿನಚರ್ಯೆ ಅಂದರೆ, ಬೇರೆ ಏನೂ ಅಲ್ಲ ಅಂತ. ಒಂದು ಪದ್ಯ ನಿಮಗೆ ನೆನಪು ಮಾಡ್ತೀವಿ. ನೀವು ಕೇಳಿರದೇ ಇದ್ದರೆ ನಿಮ್ಗೆ ಹೊಸದಾಗಿ ಅದನ್ನು ನೀವು ಕೇಳ್ತೀರಿ. ಈಗ ಅದನ್ನು: ದೇವದೇವನು ದಯದಿ ಕಾಲವೆಂಬಮೃತವನು ಜೀವಿಗಳಿಗಿತ್ತನು, ಅದು ಜೀವನಕ್ಕೆ ಬುತ್ತಿ. ನಾವದನ್ನು ಹೊಣೆಯರತು ಬಳಸಿದರೆ ಲಭಿಸೀತು ಸಾವಿರದ ಸಂತೃಪ್ತಿ. ಹೆಸರದಕ್ಕೆ ಮುಕ್ತಿ. ಅರ್ಥ ಆಗತ್ತೆ ಅಲ್ವಾ? ದೇವದೇವನು ಯಾರದು? ಪರಮಾತ್ಮ. ದಯದಿ ನಮ್ಮ ಮೇಲೆ ಕನಿಕರದಿಂದ. ಪಾಪ ಮಾಡ್ಕೊಂಡಿದ್ದೇವೆ ನಾವು, ಹಾಗಾಗಿ ಪಾಪ ಅಂತ ಹೇಳೋದು ಭಗವಂತ. ಅಮೃತ ಕೊಟ್ಟ ನಮಗೆ. ಅಮೃತಕ್ಕೆ ಏನು ಹೆಸರು ಅಂದರೆ ಕಾಲ ಅಂತ ಹೆಸರು. ಅದು ಅಮೃತ. ಅದು ಅಂದರೆ ನಾವು ಸಾವನ್ನು ಮೀರಬಹುದು, ಕಾಲವನ್ನು ಬೆಳೆಸಿ ಕಾಲವಿಲ್ಲದವರಾಗ್ಬೋದು, ಕಾಲವನ್ನು ಮೀರಿದವರಾಗ್ಬೋದು, ಅಷ್ಟೆಲ್ಲ ಅವಕಾಶಗಳಿದೆ. ಅಂತ ಅಮೃತವನ್ನು ಜೀವಿಗಳಿಗೆ ಇತ್ತನು. ಅಲ್ಲಿ ಪದ ಬೆಳೆಸ್ಬೇಕು, ಜೀವಿಗಳಿಗೆ ಇತ್ತನು, ಕಾಮ ಅಲ್ಪ ವಿರಾಮ ಅಲ್ಲಿ. ಅದಾದ ಕೂಡಲೇ ಅದು ಜೀವನಕ್ಕೆ ಬುತ್ತಿ. ನಮ್ಮ ಬದುಕಿಗೆ ಅದು ಬುತ್ತಿ ಇದ್ದ ಹಾಗೆ. ದೂರದ ಪ್ರಯಾಣ ಹೊರಟ್ರೆ ಬುತ್ತಿ ಬೇಕಲ್ವಾ? ಕಟ್ಕೊಂಡು ಹೋಗ್ಬೇಕು ಬುತ್ತಿಯನ್ನು. ಮಧ್ಯೆ ಹಸುವಾದಾಗ ತಿಂದರೆ ಅನುಕೂಲ ಆಗತ್ತಲ್ವಾ? ಹಾಗೆ ಜೀವವನ್ನು ಇಲ್ಲಿಗೆ ಸಂಸಾರಕ್ಕೆ ಕಳುಹಿಸಿಕೊಡುವಾಗ ಭಗವಂತ ಕಾಲವನ್ನು ಕೊಟ್ಟು ಕಳುಹಿಸಿದ. ಯಾಕೆಂದರೆ ಅದರ ಮೂಲಕ ಮತ್ತೆ ತನ್ನ ಬಳಿಗೆ ಬರೋಕ್ಕೆ ಸಾಧ್ಯ ಇದೆ ಜೀವಗಳು, ಮತ್ತೆ ಅಮೃತತ್ವವನ್ನು ಪಡೆಯೋಕ್ಕೆ ಸಾಧ್ಯ ಇದೆ ಅನ್ನೋದು ಆಶಯ. ನಾವು ಅದನ್ನು ಹೊಣೆ ಎರಿತು ಬೆಳೆಸಿದರೆ. ಹೊಣೆ ಎರಿತು ಅಂದರೆ ಜವಾಬ್ದಾರಿ ಅರ್ಥ ಮಾಡ್ಕೊಂಡು ನಾವು ಬಳಸ್ಬೇಕು. ಅದನ್ನು ಹೇಗೆ ಬಳಸಬೇಕು ಹಾಗೆ ಬಳಸಬೇಕು ಅಲ್ವಾ? ಈಗ ಒಳ್ಳೆ ದೇಶೀಯ ಗೋವಿನ ಹಾಲು ತಂದು ಕೊಟ್ಟಿದ್ದಾರೆ ನಿಮಗೆ ಅಂತ ಅಂದ್ಕೊಳ್ಳಿ. ಅಮೃತ ಇದ್ದಾಗೇನೆ ಹಾಲು ಅಂದರೆ, ಬೇರೆ ಏನೂ ಇಲ್ಲ. ಒಂದು 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 ಬಾಲ್ದಿ ಆಗುವಷ್ಟು ಹಾಲು ತಂದು ಕೊಟ್ಟಿದ್ದಾರೆ ಅಂತ ಅಂದ್ಕೊಳ್ಳಿ. ನೀವು 10 ಮಕ್ಕಳಿದ್ದೀರಿ, ನೀವೆಲ್ಲ ಪಾಯಸ ಮಾಡ್ಕೊಂಡು ಊಟ ಮಾಡ್ಬೋದು, ಹಾಲು ಕುಡಿಬೋದು, ಬಿಸಿ ಮಾಡಿ ನೀವು ಅದಕ್ಕೆ ಸಿಹಿ ಹಾಕ್ಕೊಂಡು ಕುಡಿಬೋದು, ಎಲ್ಲ ಮಾಡ್ಬೋದು. ಹಾಗೆ ಬಳಸಿದ್ರೆ ಸದ್ಬಳಕೆ ಅಂತ. ದೇವರಿಗಿಟ್ಟು ದೇವ್ರಿಗೆ ನಮಸ್ಕಾರ ಮಾಡಿ ಇವದನ್ನು ಬಳಸೋದಾದರೆ. ಅದು ಬಿಟ್ಟು ನೀವು ಕೈಕಾಲು ತುಳಿಯೋಕೆ ಹಾಲು ಬಳಸಿದರೆ, ಮುಖ ತುಳಿಯೋಕೆ ಬಳಸಿದರೆ ಏನಾಗುತ್ತೆ ಹೇಳಿ? ಆಗತ್ತಾ? ಅಲ್ವಾ? ಹೊಣೆ ಎರಿತು ಬೆಳೆಸಿದ್ರೆ ಅಂದರೆ ಅದಕ್ಕೊಂದು ಜವಾಬ್ದಾರಿ ಇದೆ ಅಂತ. ಹೇಗೆ ಬಳಸಬೇಕು, ಯಾವಾಗ ಬಳಸಬೇಕು, ಎಷ್ಟು ಬಳಸಬೇಕು ಒಂದು ಲೆಕ್ಕ ಇದೆ ಅಂತ.
ಹಾಗೆ ಬೆಳೆಸಿದರೆ ಕಾಲವನ್ನು ಲಭಿಸೀತು. ಏನು ಲಭಿಸೀತು ಅಂದರೆ ಸಾವಿರದ ಸಂತೃಪ್ತಿ, ಸಾವಿರಾರು ಬಗೆಯ ಸಂತೃಪ್ತಿಗಳನ್ನು ಪಡಿಬೋದು ನಾವು. ಒಂದು ಎರಡೂ ಅಲ್ಲ. ಈ ಬೆಳಗ್ಗೆ ಸರಿಯಾಗಿದ್ದರೆ ಅದೊಂಥರ ಸಂತೃಪ್ತಿ, ರಾತ್ರಿ ಸರಿ ಸಮಯಕ್ಕೆ ಮಲಗಿದ್ರೆ ಅದೊಂಥರ ಸಂತೃಪ್ತಿ, ಊಟ ಸಮಯಕ್ಕೆ ಊಟ ಮಾಡಿದ್ರೆ ಅದೊಂಥರ ಸಂತೃಪ್ತಿಯನ್ನು ಕೊಡುತ್ತೆ. ಹೀಗೆ ಕಾಲಕ್ಕೆ ಸರಿಯಾಗಿ ನಾವು ಏನೇನು ಮಾಡ್ತಾ ಇರ್ತೀವೋ ಅಲ್ಲೆಲ್ಲ ಒಂದೊಂದು ಸಂತೃಪ್ತಿ ಇರುತ್ತೆ ಅಂತ, ಅದು ಒಂದೊಂದು ಸಮಾಧಾನ ಕೊಡುತ್ತೆ ಅದು ಅಂತ. ಮತ್ತು ಸಾವೇ ಇರದ ಅಂತ, ಸಾವಿರದ ಅನ್ನೋದನ್ನು ಇನ್ನೊಂದು ಥರ ಬಿಡಿಸ್ಬೋದು. ಸಾವಿರದ ಅಂದರೆ ಸಾವಿರಾರು ತರಹದ ಅಂತೂ ಅರ್ಥ ಮಾಡ್ಕೋಬೋದು. ಸಾವೇ ಇರದ ಸಂತೃಪ್ತಿ ಅಂದರೆ ಆ ಸಂತೃಪ್ತಿಗೆ ನಾಶ ಇಲ್ಲ, ಅವಿನಾಶಿಯಾದ ಸಂತೃಪ್ತಿ ಅಂತ ಹೆಸರದಕ್ಕೆ ಮುಕ್ತಿ ಅಂತ. ಆ ಕೊನೆಯಿಲ್ಲದ ತೃಪ್ತಿ ಇದೆಯಲ್ಲ, ಶಾಶ್ವತ ತೃಪ್ತಿ ಇದೆಯಲ್ಲ, ಅದಕ್ಕೆ ಮುಕ್ತಿ ಅಂತ ಹೆಸರು. ಮುಕ್ತಿ ಕೂಡ ಪಡಿಬೋದು. ಕಾಲ ಒಂದನ್ನು ಸರಿಯಾಗಿ ವಿವೇಚನೆಯಿಂದ ಬಳಸಿದಾದರೆ ಮುಕ್ತಿವರೆಗೂ ಹೋಗೋಕ್ಕೆ ಸಾಧ್ಯ ಇದೆ ಅನ್ನೋದನ್ನು ತೋರಿಸುವಂಥ ಪದ್ಯ ಇದು. ಹಾಗಾಗಿ ಕಾಲ ವಿವೇಚನೆ ನಾವು ಮಾಡಕ್ಕೆ ಹೊರಟಿರ್ತಕ್ಕಂಥದ್ದು. ಸ್ವಲ್ಪ ಕಾಲವನ್ನು ತಿಳ್ಕೊಂಡು ಬೆಳೆಸಿದರೆ ಅದು ಎಷ್ಟು ಬೇಕಾದರೂ ನಮಗೆ ಉಪಕಾರ ಮಾಡುತ್ತೆ, ಒಳ್ಳೇದು ಮಾಡುತ್ತೆ ಅನ್ನೋಕ್ಕೋಸ್ಕರ ಇದನ್ನು ಹೇಳ್ತಾ ಇರೋದು. ಈಗ ಕಾಲಖಂಡಗಳನ್ನು ಸುಮ್ಮನೆ ನೆನಪು ಮಾಡ್ಕೊಳ್ಳೋಣ. ಕಾಲ ಅಂದರೆ ಹೇಗೆಲ್ಲ ಇರುತ್ತೆ ಅನ್ನೋದನ್ನು. ನಾವು ಎಲ್ಲಿದ್ದೀವಿ? ದಿನದಲ್ಲಿದ್ದೀವಲ್ವ ನಾವೀಗ. ದಿನಚರ್ಯ ಅಂದರೆ ಒಂದು ದಿನ ಅರ್ಥ ಮಾಡ್ಕೋಬೇಕು ಅಂತ. ದಿವಸದಲ್ಲಿ ಏನಿರುತ್ತೆ? ಬೆಳಗ್ಗೆ, ಮಧ್ಯಾಹ್ನ, ಸಾಯಂಕಾಲ, ರಾತ್ರಿ ಇರುತ್ತೆ. ಅಥವಾ ಮುಹೂರ್ತಗಳು, 30 ಮುಹೂರ್ತ ಇರುತ್ತೆ. ಹಗಲು 15, ರಾತ್ರಿ 15 ಮುಹೂರ್ತ ಇರುತ್ತೆ. 8 ಯಾಮ ಇರುತ್ತೆ ಅಲ್ವಾ? ಹಗಲು 4 ಯಾಮ, ರಾತ್ರಿ 4 ಯಾಮ. ಹಗಲನ್ನು 4 ಪಾಲು ಮಾಡಿದರೆ 4 ಯಾಮ ಅದು, ರಾತ್ರಿಯನ್ನು 4 ಪಾಲು ಮಾಡಿದರೆ 4 ಯಾಮ ಅದು. ಒಟ್ಟು 8 ಯಾಮಗಳು ಒಂದು ದಿವಸದಲ್ಲಿ. ಹಗಲು ರಾತ್ರಿ ಹಾಗೂ ಪಾಲು ಮಾಡ್ಬೋದು ಬೇಕಿದ್ರೆ ಅದನ್ನು. 15 ಮುಹೂರ್ತ ಅಂದರೆ ಹಗಲನ್ನು 15 ಪಾಲು ಮಾಡಿದರೆ 15 ಮುಹೂರ್ತ ಅದು. ರಾತ್ರಿಯನ್ನು 15 ಪಾಲು ಮಾಡಿದರೆ 15 ಮುಹೂರ್ತ ಅದು ಅಂತ. ಒಂದು ಮುಹೂರ್ತ ಅಂದರೆ ಹಗಲಿನ ಅಥವಾ ರಾತ್ರಿಯ 15ನೇ ಒಂದು ಭಾಗ ಅದು. ಹೀಗೆಲ್ಲ ಅದನ್ನು ವಿಭಾಗ ಮಾಡಿ ಒಂದೊಂದು ಏನು ಅಂತ ವಿವೇಚನೆ ಮಾಡ್ಬೋದು ಮುಂದಕ್ಕೆ. ಆದರೆ ಈ ದಿನದ ಹಿಂದೆ ಅದರ ಅಣ್ಣಂದಿರು, ಅಕ್ಕಂದಿರು, ಅಜ್ಜಂದಿರು, ಮುತ್ತಜ್ಜಂದಿರು ಎಷ್ಟು ಮಂದಿ ಇದ್ದಾರೆ ಅನ್ನೋದನ್ನ ಒಂದು ಸತಿ ನೋಡೋಣವಾ? ಅಂದರೆ ಈ ಒಂದು ದಿನ ಅಂತ ತಗೊಂಡ್ರೆ, ದಿನ 7 ಸೇರಿದರೆ ವಾರ 4 ಸೇರಿದರೆ, ವಾರ 2 ಸೇರಿದರೆ ಒಂದು ಪಕ್ಷ. ಮೊದಲೇ ಯೋಚನೆ ಮಾಡಿದ್ದೆ, ಈಗ ಪಕ್ಷ ಹೇಳ್ತಾರೆ ಅಂತ, ಪಕ್ಷ ಕೇಳ್ತಾರೆ ಅಂತ ತಯಾರಾಗಿದ್ದಾಗ ಅದನ್ನ ಹೇಳಿದೆ ಕೂಡಲೇ ನೀನು. ದಿನ 15 ಸೇರಿದರೆ, ದಿನ 30 ಸೇರಿದರೆ, ಮಾಸ 12 ಸೇರಿದರೆ ಸಂವತ್ಸರ ಅಲ್ವಾ? ಸಂವತ್ಸರಗಳು ಸಾವಿರಾರು ಸೇರಿದರೆ ಶಕ. ಶಕ ಅಂದ್ರೆ ಗೊತ್ತಾ ನಿಮಗೆ? ಶಾಲಿವಾಹನ ಶಕ ಅಂತ ಹೇಳ್ತಾರೆ, ಗೊತ್ತಾ ನಿಮಗೆ? ಶಾಲಿವಾಹನ ಶಕೆಯಲ್ಲಿ 1948 ಅಲ್ವಾ ಈಗ? ಒಂದು ಶಕೆ ಅಂದರೆ ಸಾವಿರಾರು ವರ್ಷಗಳು ಅಂತ. ಶಾಲಿವಾಹನ ಅಂತ ಒಬ್ಬ ರಾಜ, ಅವನ ಹೆಸರನ್ನು ಶಕೆ. ಇನ್ನೊಂದು ಶಕೆ ನೆನಪು ಮಾಡಿ ನಮಗೆ ನೋಡೋಣ. ನಮ್ಮ ದೇಶದ ಹೇಳಿ. ಏನು ನೀವು ಎಲ್ಲಿರು? ನೀವು ಇಂಗ್ಲೆಂಡ್ನವರ, ನೀವು ಅಮೇರಿಕಾದವರ, ಎಲ್ಲಿರು ನೀವು? ನಮ್ಮ ದೇಶದ ಇನ್ನೊಂದು ಶಕೆ ಹೇಳಿ. ವಿಕ್ರಮ ಶಕೆ. ವಿಕ್ರಮ ಶಕೆ 2081 ಈಗ. ಅಂದರೆ ಒಂದು ಶಕಕ್ಕೆ ಸಾವಿರಾರು ವರ್ಷಗಳು ಅಂತ. ಆ ಶಕಗಳು ಅದೆಷ್ಟೋ ಸೇರಿದಾಗ ಒಂದು ಪಾದ ಆಗತ್ತೆ, ಯುಗದ ಪಾದ ಆಗತ್ತೆ. 4 ಪಾದಗಳು ಸೇರಿದ್ರೆ ಒಂದು ಯುಗ ಆಗತ್ತೆ. ನಾವು ಆ ಕಡೆಯಿಂದ ಬರ್ತಾ ಇದ್ದೀವಿ ಈಗ, ಮೇಲ್ಗಡೆಯಿಂದ ಅಲ್ಲ ಕೆಳಗಡೆಯಿಂದ ಬರ್ತಾ ಇದ್ದೀವಿ. 4 ಪಾದ ಸೇರಿದ್ರೆ ಕಲಿಯುಗದ ಎಷ್ಟನೇ ಪಾದ ಇದು? ಮೊದಲನೇ ಪಾದ ಕಲಿಯುಗೆ ಪ್ರಥಮ ಪಾದೆ. ಸಾಕು ಸಾಕು, ಅದು ಜಂಬೂದ್ವೀಪ ಬೇರೆ ಅದು. ಅಲ್ಲಿವರೆಗೆ ಕಾಲ ನಿರೂಪಣೆ. ಸಂಕಲ್ಪ ಮಾಡಬೇಕಾದ್ರೆ ವಿಷ್ಣು 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 ರಾಜ್ಞೆಯ ಪ್ರವರ್ತಮಾನಸ್ಯ ಆಯ್ತು. ಮುಂದೆ ದೇಶ ಅದು, ಅಲ್ಲಿವರೆಗಿರೋದು ಕಾಲ ಅದು. ಜಂಬೂದ್ವೀಪೆ, ಭರತಖಂಡೆ, ಭಾರತ ವರ್ಷೆ ಅದೆಲ್ಲ ದೇಶ ಅಂತ, ಸ್ಥಳ. ಮಹಾಮೇರು ದಕ್ಷಿಣೆ ಪಾರ್ಶ್ವೆ
ಶ್ರೀಮದ್ ಗೋದಾವರ್ಯಾ ಶುಭ ದಕ್ಷಿಣ ತೀರೆ ಗೋಕರ್ಣಮಂಡಲೆ ಗೋರಾಷ್ಟ್ರದೇಶೆ ಭಾಸ್ಕರ ಕ್ಷೇತ್ರೆ. ಎಲ್ಲಿದೆ ಸಖ್ಯ ಪರ್ವತ? ನಾವಲ್ಲೇ ಇದ್ದೀವಿ, ಸಖ್ಯ ಪರ್ವತದ ಪರಿಸರದಲ್ಲೇ ಇದ್ದೀವಿ ನಾವು. ಈ ಪಶ್ಚಿಮ ಘಟ್ಟ ಅಂತ ಹೇಳ್ತಾರಲ್ಲ, ಈ ಭಾಗ ಸಖ್ಯ ಪರ್ವತ. ಮುಂದಕ್ಕೆ ಹೋದರೆ ಮಲೆ ಪರ್ವತ ಅದೇನು. ಹಾಗೆ ಸಖ್ಯ ಪರ್ವತೆ ಮತ್ತು ಕಾಲ, ಅದು ಮುಂದಿರೋದು ಕಾಲ. ಅದು ಹೀಗೆ ಅದು ಮಧ್ಯ ದೇಶ ಇದೆ. ಎರಡೂ ಕಡೆಯಿಂದ ಕಾಲ ಆವರಿಸಿದೆ ದೇಶವನ್ನು ಅಂತ. ಆಚೆಗೂ ಕಾಲ ಇದೆ, ಈಚೆಗೂ ಕಾಲ ಇದೆ. ಸಂಕಲ್ಪ ಇರೋದು ಹಾಗೆ ಅಂತ. ಹೀಗೆ 4 ಪಾದಗಳು ಸೇರಿದಾಗ ಒಂದು ಯುಗ ಅಂತಾಗತ್ತೆ. 4 ಯುಗ ಸೇರಿದರೆ ಏನಾಗತ್ತೆ? ಅದು ಒಂದು ಮಹಾಯುಗ. 71 ಮಹಾಯುಗಗಳು ಸೇರಿದರೆ ಏನಾಗತ್ತೆ? ಮನ್ವಂತರ. 71 ಮಹಾಯುಗ ಸೇರಿದರೆ ಒಂದು ಮನ್ವಂತರ. 28 ಮನ್ವಂತರ ಸೇರಿದರೆ ಒಂದು ಕಲ್ಪ. ಈ ಒಂದು ಕಲ್ಪ ಬ್ರಹ್ಮನಿಗೆಷ್ಟು? ಬ್ರಹ್ಮನ ಒಂದು ದಿನ. ಒಂದು ಕಲ್ಪ ಅಂದರೆ ಅವನು ಇನ್ನೇನಪ್ಪ ಬ್ರಹ್ಮ ಅಂತ. ಒಂದು ದಿನ, ಆ ಒಂದು ದಿನದೊಳಗೆ 28 ಮನ್ವಂತರಗಳು. ಆ ಒಂದೊಂದು ಮನ್ವಂತರದಲ್ಲಿಯೂ 71 ಮಹಾಯುಗಗಳು. ಒಂದೊಂದು ಮಹಾಯುಗದಲ್ಲೂ 4 ಯುಗಗಳು. ಒಂದೊಂದು ಯುಗದಲ್ಲಿ 4 ಪಾದ. ಆ ಒಂದೊಂದು ಪಾದದಲ್ಲೂ ಅದೆಷ್ಟೋ ಶಕಗಳು. ಒಂದೊಂದು ಶಕದಲ್ಲೂ ಅದೆಷ್ಟೋ ಸಾವಿರ ವರ್ಷಗಳು. ಒಂದೊಂದು ವರ್ಷದಲ್ಲಿ 12 ತಿಂಗಳುಗಳು. ಒಂದೊಂದು ತಿಂಗಳಿನಲ್ಲಿ 2 ಪಕ್ಷ. ಒಂದು ಪಕ್ಷದಲ್ಲಿ ವಾರ ಎಷ್ಟಿರುತ್ತೆ? ಇರ್ಬೋದು 2 ವಾರ ಇರ್ಬೋದು, ಒಂಚೂರು ಜಾಸ್ತಿ ಆಗತ್ತೆ ಅಲ್ವಾ? ದಿನ ಎಷ್ಟಿರುತ್ತೆ? ದಿನ ಅನ್ನೋದು ಎಷ್ಟು ಚಿಕ್ಕ ತುಂಡು ನೋಡಿ ಅಂತ. ಕಾಲಖಂಡದಲ್ಲಿ, ದೊಡ್ಡ ಈ ಕಾಲಪ್ರವಾಹದಲ್ಲಿ ದಿನವೆಂಬುದು ಒಂದು ಹನಿ ಕೂಡ ಅಲ್ಲ ಅಂತ. ತುಂಬ ಚಿಕ್ಕದಲ್ವಾ? ತುಂಬ ಚಿಕ್ಕದು. ಈ ಭಾರತ ವರ್ಷದಲ್ಲಿ, ನಮ್ಮ ಭಾರತ ದೇಶದಲ್ಲಿ ಎಷ್ಟು ಜನ ಇದ್ದಾರೆ? ಜನಸಂಖ್ಯೆ ಎಷ್ಟು ಭಾರತ ದೇಶದಲ್ಲಿ? ಎಷ್ಟು ಕೋಟಿ? 149 ಕೋಟಿ. ಅದರಲ್ಲಿ ನೀವೆಷ್ಟು ಇದರಲ್ಲಿ? ಒಂದು ದಿನ ಅಂದ್ರೆ ಅಷ್ಟೇ. ಅಂದರೆ ಇಡೀ ಭಾರತದ 149 ಕೋಟಿಯಲ್ಲಿ ನೀವು ಬಂದು ಅಂತಂದ, ಅದಕ್ಕಿಂತ ಚಿಕ್ಕದು ಅಂತ. ಬ್ರಹ್ಮನ ಆಯುಸ್ಸು ಅಂತ ತಗೊಂಡ್ರೆ ಒಂದು ದಿನ ಅಂದರೆ ಅಷ್ಟೂ ಚಿಕ್ಕದು ಅದು ಅಂತ. ಆದರೆ ಮಕ್ಕಳೇ, ಈ ದಿನವನ್ನು ಅರ್ಥ ಮಾಡಿಕೊಂಡ್ರೆ ಸಾಕು, ನಾವು ಜೀವನವನ್ನೇ ಗೆಲ್ಲಬಹುದು. ಈ ಒಂದು ದಿನ ಅರ್ಥ ಮಾಡಿಕೊಂಡ್ರೆ ಸಾಕು. ಈ ದಿನ ಅದನ್ನು ಹೇಗೆ ನಡ್ಸ್ಕೋಬೇಕು, ಒಂದು ದಿನವನ್ನು ಹಾಗೆ ನಡ್ಸ್ಕೊಳಕ್ಕೆ ಬಂದ್ಬಿಟ್ರೆ ನಮಗೆ ಇಡೀ ಕಾಲವನ್ನೇ ಗೆಲ್ತೀರಿ ನೀವು, ಜೀವನವನ್ನೇ ಗೆಲ್ತೀರಿ. ಕಾಲ ಏನು, ಬದುಕನ್ನೇ ಗೆದ್ದು ಬಿಡ್ತೀರಿ. ಇಲ್ಲೂ ಸುಖವಾಗಿರ್ತೀರಿ, ಅಲ್ಲೂ ಸುಖವಾಗಿರ್ತೀರಿ. ದಿನ ಗೆದ್ದರೆ ಕಾಲ ಗೆಲ್ತೀರಿ, ಕಾಲ ಗೆದ್ದರೆ ದೇಶವನ್ನು ಗೆಲ್ತೀರಿ, ವಸ್ತುವನ್ನು ಗೆಲ್ತೀರಿ ತಾನಾಗಿ. ಈ 3 ಹೇಗಿದೆ ಅಂದರೆ, ಕಾಲ, ದೇಶ, ವಸ್ತು, ಯಾವುದಾದ್ರೂ ಒಂದನ್ನು ಗೆದ್ದರೆ ನೀವೆಲ್ಲವನ್ನೂ ಗೆಲ್ತೀರಿ. ಒಂದನ್ನು ಗೆದ್ದರೆ ಸಾಕು ಅಂತ. ಅಷ್ಟು ಅವರೊಳಗೆ ಹೊಂದಾಣಿಕೆ ಇದೆ, ತುಂಬ ಪರಸ್ಪರ ಪ್ರೀತಿ ಇದೆ ಅವಕ್ಕೆ. ಅದು ಹ್ಞೂ ಅಂದರೆ ಇದು ಹ್ಞೂ, ಇದು ಹ್ಞೂ, ಇದು ಹ್ಞೂ ಅಂದರೆ ಅದು ಹ್ಞೂ, ಅದು ಹ್ಞೂ. ಹಾಗೆ 3 ಒಂದಕ್ಕೊಂದು ಸೇರ್ಕೊಂಡಿದ್ದಾವೆ. ಹಾಗಾಗಿ ಒಲಿಸ್ಕೊಳ್ಳಬೇಕು, ದಿನವನ್ನು ಎದುರು ಹಾಕ್ಕೋಬಾರ್ದು ಅನ್ನೋದು ಮುಖ್ಯವಾಗಿರ್ತಕ್ಕಂಥ ವಿಷಯ. ಹಾಗಾಗಿ ದಿನವನ್ನು ಗೆದ್ದರೆ ಜೀವನವನ್ನೇ ಗೆಲ್ಲಬಹುದು. ಅದಕ್ಕೊಂದು ಚಿಕ್ಕ ಕವಿತೆಯನ್ನು ಅವಲೋಕನ ಮಾಡೋಣ. ದಿನ ಗೆದ್ದರೆ ಜೀವನ ಗೆಲ್ಲೋದು ಹೇಗೆ ಅನ್ನೋದಕ್ಕೆ ಒಂದು ಮಾರ್ಗದರ್ಶಿಕೆ ತರಹ ಇರತಕ್ಕಂಥದ್ದು. ದಿನದಿಂದ ಸಪ್ತಾಹ, ದಿನದಿಂದಲೇ ಮಾಸ, ದಿನದಿಂದ ವರ್ಷಗಳು, ದಿನವೇ ಜೀವನವು. ದಿನವ ಗೆದ್ದವನು ಜೀವನವನ್ನೇ ಗೆಲ್ಲುವನು. ಮನ ಮಾಡು ದಿನಚರ್ಯೆಯನ್ನು ತಿದ್ದಿಕೊಳ್ಳಲು. ಅರ್ಥ ಆಗತ್ತೆ ಅಲ್ವಾ? ಒಂದು ವಾರ ಅನ್ನೋದು ಹೇಗೆ ರಚನೆಯಾಗಿದೆ? ಸಪ್ತಾಹ ಹೇಗೆ ರಚನೆಯಾಗಿದೆ?
ಒಂದು ವಾರದಲ್ಲಿ, ಒಂದು ಸಪ್ತಾಹದಲ್ಲಿ ಏನಿದೆ? ಒಂದು ಸಪ್ತಾಹದಲ್ಲಿ 7 ತಿಂಗಳಿದೆ ಅಲ್ವಾ? ಮತ್ತೆ 7 ದಿನ ಇದೆ. ಹೇಳ್ತಾ ಇಲ್ವಲ್ಲ ನೀವು? ಈಗ ಸಪ್ತಾಹದ ಮೂಲ ಯಾವುದು ಹಾಗಿದ್ರೆ? ದಿನ ಇಲ್ಲದಿದ್ರೆ ಸಪ್ತಾಹ ಇದೆಯಾ? ಈಗ ಶುಕ್ರವಾರ ಇಲ್ಲ, ಮಂಗಳವಾರ ಇಲ್ಲ, ಗುರುವಾರ ಇಲ್ಲ, ಬುಧವಾರ ಇಲ್ಲ, ಮತ್ತೆ ಇಡೀ ಸಪ್ತಾಹ ಅಂತ ಆಗುತ್ತೆ ಅದು? ಹಾಗಾಗಿ ಇವೆಲ್ಲವೂ ದಿನದಿಂದಲೇ ಆಗಿದ್ದಾವೆ. ಸಪ್ತಾಹ ಅಂದರೆ ದಿನದಿಂದಲೇ ಆಗುತ್ತೆ. ಅದು ತಿಂಗಳು ಅಂದರೂ ದಿನದಿಂದಲೇ ಆಗುತ್ತೆ. 30 ದಿನ ಸೇರಬೇಕು. 30 ದಿನ ಸೇರಿದರೆ ತಿಂಗಳು, ಸೇರದಿದ್ರೆ ಎಲ್ಲಿ ತಿಂಗಳು? ತಂಗಳು ಅಷ್ಟೇ, ತಿಂಗಳಿಲ್ಲ. ಆಮೇಲೆ ಒಂದು ವರ್ಷ ಅಂದರೆ 365 ದಿನ. ಆ 365 ದಿವಸದಲ್ಲಿ ಒಂದು ಕಡಿಮೆ ಆದರೂ ವರ್ಷ ಅಲ್ಲ ಅದು, ಅಲ್ವಾ? ಮತ್ತು ವರ್ಷಕ್ಕೆ ಏನು ಬೇಕು? ದಿನ ಬೇಕು. ದಿನವೇ 7 ಆದಾಗ ವಾರ ಆಗತ್ತೆ, ದಿನವೇ 15 ಆದಾಗ ಪಕ್ಷ ಆಗತ್ತೆ, ದಿನವೇ 30 ಆದಾಗ ಮಾಸ ಆಗತ್ತೆ, ದಿನವೇ 365 ಆದಾಗ ವರ್ಷ ಆಗತ್ತೆ. ಇಂಥ ವರ್ಷಗಳು ಸೇರಿ ಜೀವನ ಅಲ್ವಾ? 50 ವರ್ಷ, 70 ವರ್ಷ, 80 ವರ್ಷ ಅಂದರೆ ಅದೇ ಜೀವನ ಅಲ್ವಾ? ಈ ದಿನಗಳು ಸೇರಿ ಜೀವನ ಆಗಿರ್ತಕ್ಕಂಥದ್ದು. ದಿನವಿಲ್ಲದ ಜೀವನ ಇದೆಯಾ? ಅಂದರೆ ಇಲ್ಲ ನೋಡಿ ಅಂತ. ಹಾಗಾಗಿ ದಿನವ ಗೆದ್ದವನು ಜೀವನವನ್ನೇ ಗೆಲ್ಲುವನು. ಒಂದು ದಿನವನ್ನು ಹೇಗೆ ಇಟ್ಕೊಳ್ಬೇಕು ಅಂತ ನಮಗೆ ಅರ್ಥ ಆಗಿಬಿಟ್ರೆ ಅದೇ ಅದು ಅಂತ. ಇಡೀ ಜೀವನ ಅಲ್ಲೇ ಬಂದ್ಬಿಡ್ತು ಅಂತ. ಜೀವನ ಗೆಲ್ಲಬೇಕು ಅಂದ್ರೆ ಭಾರಿ ದೊಡ್ಡದು ಅನ್ಸುತ್ತೆ ನಮಗೆ, ಹೇಗಪ್ಪ ಅದು ಅಂತ. ಆದರೆ ಒಂದು ದಿನ ಅಂದರೆ ಚಿಕ್ಕದು ಅಂತ ಅನ್ಸುತ್ತೆ. ಇವತ್ತೊಂದು ದಿವಸ ಅಲ್ವಾ? ಇವತ್ತೊಂದು ದಿವಸ ಸಂಧ್ಯಾ ವಂದನೆ ಮಾಡೋಣ, ಇವತ್ತೊಂದು ದಿವಸ ಭಜನೆ ಮಾಡೋಣ, ಇವತ್ತೊಂದು ದಿವಸ ಬೇಗ ಇರೋಣ, ಹಾಗೆ ಶುರುವಾಗಲಿ ಅಂತ. ಇವತ್ತೊಂದು ದಿವಸ ಕೆಟ್ಟ ಕೆಲಸ ಮಾಡದೇ ಇರೋಣ, ಇವತ್ತೊಂದು ದಿವಸ ಯಾರಿಗೂ ಏನೋ ಒಂದು ಆಡಿ ಬೈದು ನೋವು ಮಾಡಿ ಮಾಡದೇ ಇರೋಣ, ಇವತ್ತೊಂದು ದಿವಸ ಚೆನ್ನಾಗಿ ಓದೋಣ. ಒಂದು ದಿವಸ ಅಂತ ಶುರುವಾದರೆ ಒಂದೊಂದೇ ದಿವಸ ಮುಂದುವರೆದ್ರೆ ಆಮೇಲೆ ಆಯಿತು, ನೀವು ಗೆದ್ರಿ. ಇನ್ನೊಂದು ತಿಂಗಳು ಸರಿಯಾಗಿ ಓದಬೇಕು ಅಂದ್ಕೊಂಡ್ರೆ ತಲೆಬಿಸಿ ಆಗತ್ತೆ. ಅದು ಎಲ್ಲಿ ಅದಾಗಲ್ಲ ಅಂತ ಅನ್ಸ್ಬಿಡುತ್ತೆ ನಮಗೆ. ಇವತ್ತೊಂದು ದಿವಸ ಅಂತ ಅಷ್ಟೇ ಆಗತ್ತೆ ಅಂತ. ಹಾಗಾಗಿ ದಿನಚರಿಯನ್ನು ಬಲ್ಲವರು ಎತ್ತಿ ಹೇಳಿದರು. ಇದನ್ನು ಸರಿ ಮಾಡ್ಕೋ, ಎಲ್ಲ ಸರಿಯಾಗತ್ತೆ ಅಂತ ಎತ್ತಿ ಹೇಳಿದರು. ನಾವು ಕೊನೆ ಭಾಗಕ್ಕೆ ಬರ್ತಾ ಇದ್ದೇವೆ. ದಿನಚರ್ಯ ಎನ್ನುವಾಗ ಅದನ್ನು ದಿನಚರ್ಯ ಅಂತ ವಿವರಿಸುವಾಗ ದಿನೇ ದಿನಚರ್ಯ ಅಂತ ವಿವರಿಸಿದ್ದಾರೆ. ಎಲ್ಲಿ ಗೊತ್ತಾ? ಅಷ್ಟಾಂಗ ಹೃದಯ, ಆಯುರ್ವೇದ ಸೂತ್ರಸ್ಥಾನ, ಗದ್ಯ ಸೂತ್ರ 2. ಅದರಲ್ಲಿ ಅರುಣದತ್ತ ಅಂತ ಒಬ್ಬರು ಒಂದು ವ್ಯಾಖ್ಯಾನ ಬರೆದಿದ್ದಾರೆ ಈ ಅಷ್ಟಾಂಗ ಹೃದಯಕ್ಕೆ. ಸರ್ವಾಂಗ ಸುಂದರಿ ಅಂತ ವ್ಯಾಖ್ಯಾನದ ಹೆಸರು. ಆ ವ್ಯಾಖ್ಯಾನದಲ್ಲಿ ಈ ವಿವರಣೆ ಇರತಕ್ಕಂಥದ್ದು. ದಿನಚರ್ಯ, ದಿನಸ್ಯವಾಚರ್ಯ, ದಿನಚರ್ಯ, ಪ್ರತಿ ದಿವಸ ಮಾಡುವಂಥದ್ದು. ಅದನ್ನೇ ಶಶಿಲೇಖ ವ್ಯಾಖ್ಯಾನದಲ್ಲಿ ಪ್ರತಿದಿನಂ ಕರ್ತವ್ಯಾಚರ್ಯ ದಿನಚರ್ಯ ಅಂತ, ಅಷ್ಟಾಂಗ ಸಂಗ್ರಹ ಅಂತ ಇನ್ನೊಂದು ಗ್ರಂಥ ಇದೆ. ಅದರ ಸೂತ್ರಸ್ಥಾನದಲ್ಲಿ ಇಂದುಕೃತ ಶಶಿಲೇಖ ವ್ಯಾಖ್ಯಾ, ಇಂದು ಅಂತ ಒಬ್ಬರು ಬರೆದಿರ್ತಕ್ಕಂಥದ್ದು ಶಶಿಲೇಖ ವ್ಯಾಖ್ಯಾ. ಅಲ್ಲಿ ಪ್ರತಿದಿನಂ ಕರ್ತವ್ಯಾಚರ್ಯ, ಪ್ರತಿದಿನ ಮಾಡುವಂಥದ್ದು ಇದೆಯಲ್ಲ ಅದಕ್ಕೆ ದಿನಚರ್ಯೆ ಅಂತ ಹೆಸರು ಎಂಬುದಾಗಿ ಕರೆದಿದ್ದಾರೆ. ಈಗ ಮುಗಿಸೋಕ್ಕಿಂತ ಮುಂಚೆ ಇದನ್ನೊಂದು ಸತಿ ನೋಡೋಣ, ಒಂದು 2 ನಿಮಿಷ ಅಷ್ಟೇ. ಇಲ್ಲಿ ಚೆನ್ನಾಗಿ ಕೂತ್ಕೊಳ್ಳಿ ಎಲ್ಲರೂ. ಯಾಕೆ ಕೂತ್ಕೋಬೇಕು? ನೆಟ್ಟಗೆ ಕೂತ್ಕೊಂಡೇ ಬರೆಯೋದು ಕಲ್ತ್ಕೋಬೇಕು. ನೀವು ಬಗ್ಗಬಾರ್ದು, ನೇರವಾಗಿ ಕೂತ್ಕೋಬೇಕು ಬರೀಬೇಕಾದ್ರೂ ಕೂಡ ಅಂತ ಅಭ್ಯಾಸ ಮಾಡ್ಕೋಬೇಕು. ಅದನ್ನು ಬೆನ್ನು ಡೊಂಕಾದರೆ ಮನಸ್ಸು ಡೊಂಕಾಗತ್ತೆ. ಮನಸ್ಸು ಡೊಂಕಾದರೆ ವಿಷಯ ಒಳಗಡೆ ಹೋಗಲ್ಲ. ಅಲ್ಲಿ ಮನಸ್ಸು ಅಂತ ಒಂದು ನಾಳ ಅಂತ ಅಂದ್ಕೊಳ್ಳಿ ನೀವು. ಆ ನಾಳ ಸೀದಾ ಇದ್ದರೆ ಒಳಗಡೆ ಏನಾದ್ರು ಹೋಗೋಕ್ಕೆ ಸಾಧ್ಯ ಅಂತ. ಡೊಂಕಾಗಿದ್ದರೆ ಒಳಗಡೆ ಹೋಗಲ್ಲ. ಹಾಗಾಗಿ ಯಾವುದೇ ಕಾರಣಕ್ಕೂ ಬೆನ್ನು ಡೊಂಕಾಗಬಾರ್ದು. ಜೀವನವೇ ಡೊಂಕಾಗತ್ತೆ. ಮುಂದೊಂದು ದಿವಸ ನಾವು ಬೆನ್ನು ಡೊಂಕು ಮಾಡ್ತಾ ಬಂದರೆ ಮುಂದೊಂದು ದಿವಸ ಬದುಕೇ ಡೊಂಕಾಗತ್ತೆ. ಹಾಗಾಗಿ ಅಲ್ಲಿಂದ ಆರಂಭ. ಜೀವನ ಸೀದಾಗಬೇಕು ಅಂದರೆ ನಮ್ಮ ಬೆನ್ನು ಸೀದಾಗಬೇಕು, ನೆಟ್ಟಗೆ ಕೂತ್ಕೊಳ್ಳೋದು ಕಲ್ತ್ಕೋಬೇಕು ನಾವು ಅಂತ ನೆನ್ಪಿಟ್ಕೊಳ್ಳಿ ಯಾವಾಗಲೂ. ದಿನಚರ್ಯ, ದಿನಸ್ಯವಾಚರ್ಯ ಅದ್ರ ಬಗ್ಗೆ ಹೇಳ್ತಾ ಇದ್ವು. ಅದನ್ನ ಹೇಳಿ ಮುಕ್ತಾಯ ಮಾಡೋಣ ಇವತ್ತಿನ ಪ್ರವಚನವನ್ನು. ದಿನವೂ ಮಾಡುವ ಸಂಗತಿಗಳು. ದಿನಚರ್ಯ ಅಂದರೆ ಪ್ರತಿದಿನ ಮಾಡುವ ಸಂಗತಿಗಳು. ದಿನವೂ ಮಾಡುವ
ಆದರೆ ನಾವು ಸರಿಯಾಗಿ ಮಾಡದಿರುವ ಸಂಗತಿಗಳು. ದಿನವೂ ಮಾಡುವ, ನಾವು ದಿವಸ ಮಾಡ್ತಾ ಇದ್ದೀವಿ ಅದನ್ನು, ಆದರೆ ಸರಿಯಾಗಿ ಮಾಡುವಂತೆ ಮಾಡದ ಸಂಗತಿಗಳೇ ದಿನಚರ್ಯ. ಉದಾಹರಣೆಗೆ ನಿತ್ಯ ಮಾಡ್ತೀವಿ ನಾವು ಏನನ್ನ, ಬೇಗ ಹೇಳಿ, ಊಟ ಅಲ್ವಾ? ನೀವು ಮೊದಲು ಊಟ ನೆನಪಾಗಿದೆ ನಿಮಗೆ, ನೆನ್ಪಿಟ್ಕೊಳ್ಳಿ. ನಿತ್ಯವೂ ಊಟ ಮಾಡ್ತೀರಿ, ಮತ್ತೇನು ಮಾಡ್ತೀರಿ? ಪ್ರತಿನಿತ್ಯವೂ ನಿದ್ದೆ, ಊಟ ನಿದ್ದೆ. ಮತ್ತೇನು ಮಾಡ್ತೀರಿ? ಪ್ರತಿನಿತ್ಯವೂ ಸ್ನಾನ. ಅಂದರೆ ಊಟದ ನಂತರ, ನಿದ್ದೆ ನಂತರ ಸ್ನಾನ ಬಂತು ಅಲ್ವಾ? ಊಟ ಮಾಡಿ ಮಧ್ಯಾಹ್ನ ಒಂದು ನಿದ್ದೆ ಮಾಡಿ ಆಮೇಲೆ ಸ್ನಾನ ಮಾಡ್ತೀರಾ? ಇರ್ಲಿ, ಮತ್ತೇನು ಮಾಡ್ತೀರಿ ಪ್ರತಿನಿತ್ಯ? ಮತ್ತೇನು ಮಾಡ್ತೀರಿ? ಯೋಗಾಸನ ಪ್ರತಿನಿತ್ಯ ಮಾಡ್ತೀರಾ? ಮತ್ತೇನು ಮಾಡ್ತೀರಿ? ಉಪಾಸನೆ. ಅದು ನೀವು ಇದನ್ನೆಲ್ಲ ಆಮೇಲೆ ಹೇಳಿದಿರಿ. ಉಪಾಸನೆ ಯೋಗಾಸನ ಎಲ್ಲ ಆಮೇಲೆ ಬಂದಿದೆ. ಮೊದಲೇನು ಬಂದಿದೆ? ನಾವು ಹೇಳೋಕೆ ಹೊರಟಿದ್ದೆ, ನೀವು ನಿತ್ಯವೂ ಮಾಡ್ತೀರಿ ಆದರೆ ಸರಿಯಾಗಿ ಮಾಡಲ್ಲ. ಊಟ ನಿತ್ಯವೂ ಮಾಡ್ತೀರಿ ಆದರೆ ಮಾಡುವಂತೆ ಮಾಡಲ್ಲ. ನಿದ್ದೆ ನಿತ್ಯವೂ ಮಾಡ್ತೀರಿ, ಹೇಗೆ ಮಾಡಬೇಕು ಹಾಗೆ ಮಾಡಲ್ಲ. ಸ್ನಾನ ಮಾಡ್ತಾ ಇದ್ದೀವಲ್ಲಪ್ಪ, ಮೈಯೆಲ್ಲ ಪೂರ್ತಿ ಸ್ವಚ್ಛ ಆಗ್ತಾ ಇದೆ ಅಂತ ಅನ್ಕೋಬೇಡಿ. ಆ ವಿಷಯ ಬಂದಾಗ ನಿಮ್ಗೆ ಗೊತ್ತಾಗತ್ತೆ. ಸ್ನಾನ ಮಾಡಬೇಕಾದ್ರೆ ಮಾಡ್ತಾ ಇದ್ದೀವಿ ನಾವು. ಮಾಡುವಂತೆ ಸ್ನಾನ ಮಾಡಿದರೆ ಮೈಯು ಶುದ್ಧ ಆಗುತ್ತೆ, ಮನಸ್ಸು ಶುದ್ಧ ಆಗುತ್ತೆ. ಮಾಡುವಂತೆ ಸ್ನಾನ ಮಾಡಿದರೆ ಆತ್ಮಶುದ್ಧಿ ಆಗುತ್ತೆ. ಅದರಿಂದ ಪಾಪಗಳು ತೊಳೆದೋಗ್ತವೆ. ಹಾಗೆ ಮಾಡೋಕ್ಕೆ ಬರುತ್ತೆ ಸ್ನಾನನ. ಮಾಡುವಂತೆ ಊಟ ಮಾಡಿದರೆ ರೋಗವೇ ಬರೋದಿಲ್ಲ. ಊಟ ಬಲ್ಲವನಿಗೆ ರೋಗ ಇಲ್ಲ ಅಂತ. ನೀವು ಕೈ ಸರಿ ಇಲ್ಲ, ಮೈ ಸರಿ ಇಲ್ಲ, ಹೊಟ್ಟೆ ಸರಿ ಇಲ್ಲ ಅಂತ ಹೇಳ್ತಾ ಇರ್ತೀರಿ ಆಗ ಈಗ ನೀವು ಅಲ್ವಾ? ಊಟ ಬಲ್ಲವನಿಗೆ ರೋಗ ಇಲ್ಲ ಅಂತ. ಹೀಗೆ ನಿತ್ಯ ಮಾಡ್ತಾ ಇದ್ದೇವೆ ನಾವು, ಆದರೆ ಮಾಡುವಂತೆ ಮಾಡ್ತಾ ಇದ್ದೇವಾ ಅನ್ನೋ ಪ್ರಶ್ನೆ ಕೇಳ್ಕೋಬೇಕು ನಾವು. ಮಾಡುವಂತೆ ಮಾಡಿದರೆ ಈ ಒಂದೊಂದು ಸಾಕು ಅಂತ. ಊಟ ಒಂದನ್ನು ಸರಿಯಾಗಿ ಮಾಡೋಕ್ಕೆ ನಮಗೆ ಗೊತ್ತಾದರೆ ಜೀವನ ಗೆಲ್ಬೋದು. ಒಂದರಲ್ಲೇ ಜೀವನ ಗೆಲ್ಬೋದು. ನಿದ್ದೆ ಒಂದನ್ನು ಸರಿ ಮಾಡೋಕ್ಕೆ ಗೊತ್ತಾದರೆ, ಹೇಗೆ ಮಾಡಬೇಕು ಹಾಗೆ ನಿದ್ದೆಯನ್ನು ಮಾಡೋಕ್ಕೆ ನಮಗೆ ಬಂದರೆ ಅದು ಒಂದರಿಂದ ಜೀವನವನ್ನು ಗೆಲ್ಬೋದು. ಬೇರೆ ಏನೂ ಬೇಡ, ಸಾಧನೆ ಅಂತಲೇ ಬೇಡ ಜೀವನದಲ್ಲಿ. ಬರೀ ನಿದ್ದೆ ಒಂದೇ ಸಾಕಾಗ್ಬೋದು ಅಂತ. ಇದು ಒಂದೊಂದು ಕೂಡ ಅಂತಂಥ ಅದ್ಭುತ ಸಂಗತಿಗಳು ದೇವರು ನಮಗೆ ಕೊಟ್ಟಿರೋಂಥದ್ದು ಅಂತ. ಆದರೆ ನಾವು ಅದನ್ನು ಮಾಡುವಂತೆ ಮಾಡ್ತಾ ಇಲ್ಲ, ಅದಕ್ಕೆ ಕೊಡಬೇಕಾದ ಮರ್ಯಾದೆಯನ್ನು ಕೊಡ್ತಾ ಇಲ್ಲ. ಇನ್ನು ದಿನಚರ್ಯ ಅನ್ನೋದಕ್ಕೆ ಇನ್ನೊಂದು ವಿವರಣೆ ಕೊಡೋದಾದರೆ, ದಿನವೂ ಮಾಡಬೇಕಿದ್ದು ಮಾಡದಿರುವ ಸಂಗತಿಗಳು. ವ್ಯತ್ಯಾಸ ಗೊತ್ತಾಯ್ತಾ? ಮೊದಲು ಹೇಳಿದ್ದೇನೋ ಹೀಗೆ ಹೇಳಿದ್ದೇನೋ, ಎರಡು ಒಂದನ ಬೇರೆ ಬೇರೆನಾ? ಏನು ವ್ಯತ್ಯಾಸ? ಇನ್ನೊಂದ್ಸತಿ ನಿಮಗೆ ಆವರ್ತನ ಮಾಡ್ತೀವಿ, ಗೊತ್ತಾಗತ್ತೆ ನಿಮಗೆ. ಮೊದಲು ಹೇಳಿದ್ದು ದಿನವೂ ಮಾಡುವ ಆದರೆ ಸರಿಯಾಗಿ ಮಾಡದಿರುವ ಸಂಗತಿಗಳು, ಒಂದನೇದು. ಎರಡನೇದು ದಿನವೂ ಮಾಡಬೇಕಿದ್ದು ಆದರೆ ಮಾಡದಿರುವ ಸಂಗತಿಗಳು. ವ್ಯತ್ಯಾಸ ಬಂತೋ ಇಲ್ವಾ? ಏನು ವ್ಯತ್ಯಾಸ? ಒಂದನೇದು ಮಾಡ್ತಾ ಇದ್ದೀವಿ ಆದರೆ ಸರಿಯಾಗಿ ಮಾಡ್ತಾ ಇಲ್ಲ. ಎರಡನೇದು ಮಾಡ್ತಾನೆ ಇಲ್ಲ ಅಂತ. ಅಂಥ ಸಂಗತಿಗಳು ಅನೇಕ ಇದ್ದಾವೆ. ಮಾಡಬೇಕಾಗಿತ್ತು ಆದರೆ ಮಾಡ್ತಾನೆ ಇಲ್ಲ ಅಂತ. ಉದಾಹರಣೆಗೆ ಹೇಳ್ತಿದ್ದ ಧ್ಯಾನ ಮಾಡಬೇಕು ಅಂತ, ಕಣ್ಣು ಬಿಡೋಕ್ಕಿಂತ ಮುಂಚೆ ಧ್ಯಾನ ಮಾಡಬೇಕು ಅಂತ. ನಾವೆಷ್ಟು ಮಂದಿ ಮಾಡ್ತಾ ಇರ್ತೀವಿ ಇದನ್ನು? ಮಾಡ್ತಾ ಇದ್ದೀವ ನಾವು ಇದನ್ನು? ಎದ್ದ ಕೂಡಲೇ ಮಂಗಲ ದ್ರವ್ಯ ದರ್ಶನ ಮಾಡಬೇಕು ಅಂತಿದೆ. ಮಂಗಲ ವಸ್ತುಗಳು ಒಂದು ಪಟ್ಟಿ ಇದೆ, ಯಾವ್ಯಾವುದು ಅಂತ ದರ್ಶನ ಮಾಡಬೇಕು ಅಂತಿದೆ. ಅದನ್ನು ಮಾಡ್ತೇವೆ ನಾವು. ಅದನ್ನು ಇದನ್ನು ಕೆಲವರು ಮಾಡ್ತಾ ಇದ್ರು ಇರ್ಬೋದು. ಮಧ್ಯಾಹ್ನ ಊಟ ಆದಮೇಲೆ ಕೂತ್ಕೋಬೇಕು ರಾಜನಂತೆ ಅಂತಿದೆ. ನಾವು ಕೂತ್ಕೋತೇವ? ಎದ್ದು ಓಡ್ತೇವ? ಭುಕ್ತ್ವಾ ರಾಜವದಾಸೀತ,
ಊಟ ಮಾಡಿ ಹೇಗೋ ಕೂತ್ಕೊಳ್ಳೋದಲ್ಲ, ರಾಜ ಕೂತ್ಕೊಳ್ಳೋಕ್ಕೊಂದು ವಿಧಾನ ಇದೆ, ಕ್ರಮ ಇದೆ, ಆ ಥರ ಕೂತ್ಕೋಬೇಕು ಅಂತ. ರಾಜ ಹೇಗೆ ಕೂತ್ಕೋತಾನೆ? ಒಂದು ಕಿರೀಟ ತರಿಸ್ಕೊಬೇಡಿ, ನಾಳೆಯಿಂದ ಕಿರೀಟ ಹಾಕೊಂಡು ಕೂತ್ಕೊಳ್ಳೋದಲ್ಲ, ಕೂತ್ಕೊಳ್ಳೋ ಭಂಗಿ. ವಜ್ರಾಸನ ಗೊತ್ತಾ ನಿಮಗೆ? ರಾಜರ ವಿಶೇಷ ಭಂಗಿ ಅದು. ವಜ್ರಾಸನ ಅನ್ನುವಂಥದ್ದು ರಾಜರುಗಳ ವಿಶೇಷ ಭಂಗಿ ಅದು ಅಂತ. ವಜ್ರಾಸನದಲ್ಲಿ ಕೂತ್ಕೋಬೇಕು ಊಟ ಆದ ಕೂಡಲೇ. ಎಷ್ಟು ಮಂದಿ ಕೂತ್ಕೊಳ್ತೇವೆ ನಾವು? ಇಲ್ಲ ಅಲ್ವಾ? ಹೀಗೆ ಅಂತ ಎಷ್ಟೋ ಸಂಗತಿಗಳು ನಾವಿದು ಒಂದು 2-3 ಉದಾಹರಣೆ ಕೊಟ್ಟಿದ್ದು. ಮಾಡದಿರೋದೇ ತುಂಬ ಇದೆ, ಮಾಡಬೇಕಾಗಿತ್ತು, ಮಾಡಿದರೆ ತುಂಬ ಪ್ರಯೋಜನ ಆಗೋದು ಜೀವನದಲ್ಲಿ, ಆದರೆ ಮಾಡ್ತಾ ಇಲ್ಲ. ಪಟ್ಟಿ ತುಂಬ ದೊಡ್ಡದಿದೆ ಅದು. ಇನ್ನು ಮಾಡ್ತಾ ಇದ್ದೇವೆ, ಸರಿಯಾಗಿ ಮಾಡ್ತಾ ಇಲ್ಲ, ಅಂಥವು ಅನೇಕ ಇದೆ ಅಂತ. ಅದೆಲ್ಲವನ್ನೂ ಕೂಡ ಒಂದೊಂದೇ ನಾವು ವಿವೇಚನೆ ಮಾಡ್ತಾ ಬರಬೇಕು. ಇಷ್ಟು ಇವತ್ತಿನ ಪಾಠ ಮಕ್ಕಳೇ. ಇದೆಲ್ಲವನ್ನು ಚೆನ್ನಾಗಿ ನೆನಪಲ್ಲಿಟ್ಕೊಳ್ಳಿ. ಇದಕ್ಕೆ ಪರೀಕ್ಷೆ ಇದೆ, ಮತ್ತು ಬಹುಮಾನವೂ ಇದೆ. ಈ ಪರೀಕ್ಷೆಯಲ್ಲಿ ಉತ್ತೀರ್ಣರಾದರೆ ಬಹುಮಾನವೂ ಇದೆ. ಇದಕ್ಕೆ 35 ಅಂಕ ಬಂದರೆ ಉತ್ತೀರ್ಣ ಅಂತಲ್ಲ, ಹಾಗೆ ಅನ್ಕೋಬೇಡಿ. ಜೀವನದಲ್ಲಿ ಮಾಡಬೇಕಾಗಿದ್ದಲ್ಲಿ ಬರೀ 35 ಭಾಗದಷ್ಟು ಮಾಡಿದರೆ ಅವನು ಒಳ್ಳೆದಾಗ್ತಾನೆ ಜೀವನದಲ್ಲಿ. 65 ತಪ್ಪು ಮಾಡಿ 35 ಸರಿ ಮಾಡಿದರೆ ಅವನ ಜೀವನದಲ್ಲಿ ಮೇಲೆ ಬರ್ತಾನೆ ಅವನು. ಹಾಗಲ್ಲ ಇದು. ಉತ್ತೀರ್ಣ ಆಗೋದು ಅಂದರೆ ದಿನಚರಿಯನ್ನು ಅಳವಡಿಸ್ಕೊಳ್ಳೋದು ಅಂತ. ಅಳವಡಿಸ್ಕೊಂಡ್ರೆ ಉತ್ತೀರ್ಣ ಆಗ್ತಾನೆ. ಇಲ್ಲ ಅಂದರೆ ಪುಸ್ತಕದ ಬದನೆಕಾಯಿ ಆಗಿರುತ್ತೆ, ಬರೀ ಹೇಳೋಕ್ಕಿರೋದು ಮಾಡೋಕ್ಕಿರೋದಿಲ್ಲ ಅಂತ. ಉಪಯೋಗ ಏನೂ ಇಲ್ಲ, ಮಾಡಬೇಕು ನಾವು ಅದನ್ನು ಅಂತ. ಹಾಗಾಗಿ ಇದ್ರ ಪರೀಕ್ಷೆ ಅಂದರೆ ಅದೇನೆ ಅಂತ. ನೀವು ಎಷ್ಟನ್ನು ಅಳವಡಿಸ್ಕೊತೀರಿ ಜೀವನದಲ್ಲಿ, ಅದೇ ಅದು ಅಂತ. ಹಾಗಾಗಿ ಒಂದು ವೇಳೆ ಯಾವುದಾದ್ರೂ ವ್ಯವಸ್ಥೆಯಲ್ಲಿ ಅದು ದಿನಚರ್ಯೆಗೆ ಹೊಂದುವಂತೆ ಇಲ್ಲ ಅಂದರೆ ನೀವೇ ಪ್ರಶ್ನೆ ಮಾಡಬೇಕು ಅದನ್ನು ಅಂತ. ಇದು ದಿನಚರ್ಯೆಗೆ ಹೊಂದ್ತಾ ಇಲ್ಲ, ಇದು ಸಂಸ್ಥಾನ ಪಾಠ ಮಾಡಿದ ದಿನಚರ್ಯೆಗೆ ಹೊಂದ್ತಾ ಇಲ್ಲ, ಇದನ್ನು ಬದಲಾಯಿಸ್ಕೊಡಿ ಅಂತ ಕೇಳಬೇಕಾಗತ್ತೆ ನೀವು ಅಂತ. ಅಂತ ಒಂದು ಅವಕಾಶ ಬಂತು ನಿಮಗೆ ಅಂತ. ಅವಕಾಶದ ಜೊತೆಗೆ ಬಾಧ್ಯತೆಯೂ ಬಂತು ಅಂತ. ಬಾಧ್ಯತೆ ಏನು ಅಂದರೆ ನೀವು ಅದನ್ನು ಮಾಡಬೇಕು, ಸರಿಯಾಗಿ ಮಾಡಬೇಕು. ಮಾಡ್ತೀರಾ? ಅಥವಾ ಈ ಗುಂಪಿಗೆ ಸೇರ್ಕೋತೀರಾ? ದಿನವೂ ಮಾಡುವ ಆದರೆ ಸರಿಯಾಗಿ ಮಾಡದ ಸಂಗತಿಗಳು ಅಂತ. ಅಥವಾ ದಿನವೂ ಮಾಡಬೇಕು ಆದರೆ ಒಂದು ದಿನವೂ ಮಾಡ್ತಾ ಇಲ್ಲ, ಈ ಗುಂಪಿಗೆ ಸೇರ್ತೀರಾ? ದಿನವೂ ಮಾಡುವ, ಸರಿಯಾಗಿ ಮಾಡುವ, ಆ ಗುಂಪಿಗೆ ಸೇರಬೇಕು. ಸೇರುವಂತೆ ಆಗಲಿ ಮಕ್ಕಳೇ. ಆಶೀರ್ವಾದ. ನೀವೆಲ್ಲ ಕಾಲಜ್ಞರಾಗಬೇಕು, ಅಂದರೆ ಕಾಲವನ್ನು ಬಲ್ಲವರಾಗಬೇಕು, ಮತ್ತು ಕಾಲವನ್ನು ಗೆದ್ದವರಾಗಬೇಕು. ಕಾಲ ಗೆಲ್ಲಬೇಕಾದ್ರೆ ಕಾಲವನ್ನು ಅರ್ಥಕೋಬೇಕು. ಈಗ ಕಾಳಿಂಗ ಸರ್ಪ ಗೊತ್ತಾ ನಿಮಗೆ? ಕಾಳಿಂಗ ಸರ್ಪ ಏನಾಗಬೇಕು ನಿಮಗೆ ಗೊತ್ತು ಅಂದರೆ? ನೆಂಟ್ರ ನಿಮಗೆ ಕಾಳಿಂಗ ಸರ್ಪ? ಸ್ನೇಹಿತನ? ಏನಾಗಬೇಕು ನಿಮಗೆ? ಇರಲಿ ಬಿಡಿ. ಕಾಳಿಂಗ ಸರ್ಪವನ್ನು ಹತ್ರ ಹೋಗಿ ಮಾತಾಡಿಸ್ಬೋದಾ? ಒಂದು ಮೈದೊಡಬೋದ? ಹೀಗೆ ಅದನ್ನು ಎತ್ತಿ ಹೀಗೆ ನಾವು ಕೊರಳಿಗೆ ಹಾಕ್ಬೋದ? ಅದನ್ನು ಅಷ್ಟೊತ್ತಂಗೆ ಬದುಕಿರೋಲ್ಲ ಅವನು, ಎತ್ತಿ ಕೊರಳಿಗೆ ಹಾಕೋತಂಗೆ. ಯಾಕೆಂದರೆ ಅಷ್ಟು ಬೇಗ ಅದು ಹೊಡೆಯುತ್ತೆ ಅಂತ. ಮತ್ತು ಅದು ಕಚ್ಚಿದ್ರೆ ನಿಮಿಷ ಕೂಡ ಬೇಡ ಅಂತ ಸಾಯೋದಕ್ಕೆ ಅಂತ. ಅಷ್ಟು ಬೇಗ ಸಾಯ್ತಾರೆ, ಅಷ್ಟು ವಿಷ ಇರುತ್ತೆ ಅದಕ್ಕೆ, ಕಾಳಿಂಗ ಸರ್ಪಕ್ಕೆ. ಆದರೆ ಇಂಥ ಕಾಳಿಂಗ ಸರ್ಪವನ್ನು ಹಿಡಿತಾರಲ್ವ, ಆಡಿಸ್ತಾರಲ್ವ, ಹಿಡಿದು ಅದನ್ನು ಇಟ್ಕೋತಾರಲ್ವ, ಮಾಡ್ತಾರ ಇಲ್ವೋ? ಹುಲಿ ಸಿಂಹಗಳನ್ನು ಪಳಗಿಸಿ ಸರ್ಕಸ್ಸಲ್ಲಿ ಪ್ರಯೋಗ ಮಾಡ್ತಾರಲ್ವ, ಅದನ್ನು ಕುಣಿಸ್ತಾರಲ್ವ, ಆನೆಯನ್ನು ಎಲ್ಲ. ಹೇಗದು ತಿಳ್ಕೋಬೇಕಾಗತ್ತೆ. ಕಾಳಿಂಗ ಸರ್ಪ ಅಂದರೆ ಕಾಳಿಂಗ ಸರ್ಪದ ಗುಣ ಏನು, ಸ್ವಭಾವ ಏನು, ಎಲ್ಲಿ ಹಿಡಿದ್ರೆ ಏನೂ ಮಾಡೋಕ್ಕಾಗಲ್ಲ ಅದಕ್ಕೆ. ಅದು ಬಿಟ್ಟು ಎಲ್ಲಿ ಹಿಡಿದ್ರೆ ಅದು ಕಚ್ಚಿಬಿಡುತ್ತೆ ಕೂಡಲೇ ಅಂತ. ನೇರ ಹೋಗಿ ಕಾಳಿಂಗ ಸರ್ಪವನ್ನು ಮಧ್ಯದಲ್ಲಿ ಹಿಡ್ಕೊಂಡ್ರೆ ನೀವು, ಅದು ಕಚ್ಚಿ ಮುಗಿಸತ್ತೆ ಅಂತ. ಹಾಗಾಗಿ ಹೇಗೆ ಒಲಿಸ್ಬೇಕು, ಹೇಗೆ ಹಿಡಿಬೇಕು, ಎಲ್ಲಿ ಹಿಡಿಬೇಕು ಗೊತ್ತಿದ್ದವನು ಅದನ್ನು ಹಿಡಿತಾನೆ ಅಂತ. ಕಾಲುವು ಕೂಡ ಕಾಳಿಂಗ ಸರ್ಪ ಇದ್ದ ಹಾಗೆ ಅಂತ. ನಿಮ್ಗೆ ಅದನ್ನು ಹೇಗೆ ಹಿಡ್ಕೋಬೇಕು ಅಂತ ಗೊತ್ತಿದ್ರೆ, ಹೇಗೆ ಹಿಡಿಬೇಕು ಅಂತ ಗೊತ್ತಿದ್ರೆ ಅದು ನಿಮ್ಮ ವಶಕ್ಕೆ ಬರುತ್ತೆ, ನಿಮ್ಗೆ ಬೇಕಾದನ್ನು ಮಾಡಿಕೊಡುತ್ತೆ. ಅದು ಗೊತ್ತಿಲ್ಲದೆ ಕಚ್ಚುತ್ತೆ ಅದು ಅಂತ. ಹಿಡಿಬೇಕಾದ್ರೆ ಹಿಡಿದಿದ್ರೆ ಕಾಲು ಕಾಳಿಂಗವಾಗಿ ಕಚ್ಚುತ್ತೆ, ನಮ್ಮನ್ನು, ಜೀವನ ನಾಶ ಆಗತ್ತೆ. ಹಾಗಾಗಿ ಉತ್ತಮ ಜೀವನಕ್ಕಾಗಿ ನಾವು ಕಾಲವನ್ನು ತಿಳ್ಕೋಬೇಕು. ಹಂತ 1 ಅದು. ಹಂತ 2 ಕಾಲವನ್ನು ಒಲಿಸ್ಕೋಬೇಕು ಅಥವಾ ಗೆಲ್ಲಬೇಕು, ಎರಡು ಒಂದೇ.
ಒಲಿಸ್ಕೋಬೇಕು, ಮತ್ತು ಒಲಿಸದೆ ಬೇರೆ ದಾರಿ ಇಲ್ಲ ಅದನ್ನು ಗೆಲ್ಲೋದಕ್ಕೆ. ಒಲಿಸ್ಕೋಬೇಕು, ಅಥವಾ ಅದನ್ನು ಗೆದ್ದರೆ ನಾವು ಮಹಾತ್ಮರಾಗ್ತೇವೆ, ನಾವು ಜೀವನದಲ್ಲೂ ಕೂಡ ಯಶಸ್ವಿ ಆಗ್ತೇವೆ. ಹರೇ ರಾಮ.